ಹಲೋ ಸರ್, ಈ ಸಿನಿಮಾ ಅನೌನ್ಸ್ ಆದ ತಕ್ಷಣ ನಮಗೆಲ್ಲರಿಗೂ ಮೇಲ್ ಬಂದಿತ್ತು ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಓಡಾಡ್ತಿತ್ತು. ಸೊ ಅದೇ ಡೈರೆಕ್ಟ್ರು, ಅದೇ ಹೀರೋ, ಟೈಟ್ಲು ಕೂಡ ಇನ್ನೂ ರಿವೀಲ್ ಮಾಡಿಲ್ಲ. ಮ್ಯಾಕ್ಸ್ 2 ಆಯಿತು. ಪ್ರಶ್ನೆ ನಿಮಗೇನೆ ಸರ್? ಕೈಗೇನಾಯಿತು? ಕೈಗೆ ಸ್ವಲ್ಪ ಒಂದು ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಸರ್. ಯಾಕೆ? ಕ್ರಿಕೆಟ್ ಓಕೆ. ಏನು ಪ್ರಶ್ನೆ ಸರ್? ವೆಲ್ಕಮ್. ಕರೆಕ್ಟಾಗಿ ಮ್ಯಾಕ್ಸ್ 2 ಆಯಿತು ಅಂತ. ಇಲ್ಲ ಸರ್, ಸೇಮ್ ಡೈರೆಕ್ಟ್ರು, ಸೇಮ್ ಮತ್ತು ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಸಕ್ಸಸ್ ಆದ್ದರಿಂದ ಅದರ ಲೆಗಸಿ ಕಂಟಿನ್ಯೂ ಆಗಿದೆ. ಇಲ್ಲ, ದಿಸ್ ಇಸ್ ನಾಟ್ ಮ್ಯಾಕ್ಸ್ 2. ಆಫ್ ಕೋರ್ಸ್ ದ ಲೆಗಸಿ ಲೆಗಸಿ ಹ್ಯಾಸ್ ಟು ಕಂಟಿನ್ಯೂ. ಒಂದು ಟೀಮ್ ಒಟ್ಟಿಗೆ ಬರ್ತಾ ಇದೆ, ಅದು ನಾರ್ಮಲ್ ಅಲ್ಲ. ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡೋಕ್ಕೆ ಹೋಗ್ತೀವಿ. ನೀವು ಹೇಳಿದ್ದು ಕರೆಕ್ಟ್. ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್. ಮಾಡ್ತಾ ಮಾಡೋ ಪ್ರಯತ್ನ ಮಾಡಿದ್ದು ಹೌದು, ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು. ಆದರೆ ಅದು ಶೇಪ್ ಆಗಬೇಕಾದ್ರೆ ಸಮ್ವೇರ್ ವಿ ಫೆಲ್ಟ್ ಸಮ್ಟೈಮ್ಸ್ ನಡೆಯುತ್ತೆ. ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದಟ್ ಆಸ್ ಯು ರೈಟ್ ರೀಸೆಂಟ್ ಲೆಗಸಿ, ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸಲ್ಲಿ ಹೆಲ್ಪ್ ಆಗುತ್ತೆ, ಒಂದು ಫ್ರಾಂಚೈಸಿ ಓಪನ್ ಆಗುತ್ತೆ. ಆ ಒಂದು ಇಂಟೆನ್ಷನಲ್ ಗೊತ್ತಿದ್ದಂತೂ ಸತ್ಯ. ಬಟ್ ಕತೆಗೆ ಹೋಗ್ತಾ ನಮಗನ್ನಿಸ್ತು ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದ್ದೀವಿ ಅದನ್ನು ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ 2 ಅಂತ ಹೇಳೋದಕ್ಕೆ. ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್ ಏನಿದೆ, ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಹೆಂಗೆ ಅಂದರೆ ಇಟ್ ಈಸ್ ವೆರಿ ವೈಬ್ರೆಂಟ್. ಅಲ್ಲಿನ ಥರ ಇವಾಗ ನೀವು ನೋಡೋಕೆ ಹೋದ್ರೆ ಅರ್ಜುನ್ ಮಹಾಕ್ಷ ಏನಿದೆ ಅಂತ ಸ್ವಲ್ಪ ಸೀರಿಯಸ್ ಆ್ಯಂಡ್ ವೆರಿ ಇದು ಸ್ವಲ್ಪ ಎಲ್ಲ ನಿಮಗೆ ಮುತ್ತತ್ತಿ ಸತ್ಯರಾಜನ್ ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದು. ಅಂದರೆ ಕ್ಲೋಸ್ ರೇಂಜ್ ಆಗಬೇಕು. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಸರ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಅಗೇನ್ ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಅಂಡ್ ಅದನ್ನು ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ ಮ್ಯಾಕ್ಸ್ 2 ಸದ್ಯಕ್ಕೆ. ಏನಿದೆ ಸರ್ ಪ್ಲಾನ್? ಆಲ್ರೆಡಿ ಬಿಗ್ ಬಾಸ್ ಪ್ಲಾನ್ ಮಾಡಿದ್ದೀರಾ? ಬೈಕ್ ಬಿಗ್ ಬಾಸ್ ಪ್ಲಾನ್ ಮಾಡಿದ್ದೀರಾ, ಜೊತೆಗೆ ಬಿಲ್ಲರಂಗ ಭಾಷಾ ನಡೀತಾ ಇದೆ. 7ನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದ್ದೀರಾ ಸರ್. ಈ ವರ್ಷದ ಪ್ಲಾನ್ ಒಳ್ಳೆಯದು ಕೆಟ್ಟದ್ದು? ಒಳ್ಳೆ ವಿಚಾರ ಸರ್, ಅದಕ್ಕೆ ಹೇಳ್ತಾರೆ. ನಾಗಾಡ್ಕೊಂಡು ಕೇಳಿ, ಇನ್ನೊಂದ್ಸತಿ ಕೇಳಿ ಸರ್. ಏನ್ ಸರ್ ಎಕ್ಸ್ಟ್ರಾಡನರಿ ಸರ್, ಬಿಗ್ ಬಾಸ್ ಮಾಡ್ತಾ ಇದ್ದೀರಾ? ಏನ್ ಖುಷಿ ಸರ್, ನನಗೆ ಪ್ರಶ್ನೆನೆಲ್ಲ ಮಾಡಿ. ಅಲ್ಲ, ಒಂದು ಸಿನಿಮಾ ವೇಟ್ ಮಾಡಿ ಸಾಕಾಗಿತ್ತು ನಿಮ್ಮ ಫ್ಯಾನ್ಸ್ಗಳಿಗೆ ಸರ್. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಇದು ಸ್ವೀಟ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಮ ಫ್ಯಾನ್ಸ್ಗೆ. ಬಿಗ್ ಬಾಸ್ ಆಯಿತು, ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟ್ ಆಗಿದೆ. ಸೊ ಇದು ಕೂಡ 7ನೇ ತಾರೀಕಿಂದ ಶೂಟಿಂಗು. ಯಾವ ಥರ ಪ್ಲಾನಿಂಗ್ ಈ ವರ್ಷದಲ್ಲೇ 2 ಎಕ್ಸ್ಪೆಕ್ಟ್ ಮಾಡ್ಬೋದು? ಇಟ್ಸ್ ಟೈಟ್ ಸರ್. ಅದರ ಟೈಟ್ ಶೂಟಿಂಗ್ ಹಾಕೊಂಡಿದ್ದೀನಿ. ಕಾರಣ ಒಂದು ಏನಂದ್ರೆ ಬಿಲ್ಲರಂಗ ಭಾಷಾ ಅನ್ನೋದು ಬಹಳ ದೊಡ್ಡ ಸಿನಿಮಾ. ತುಂಬ ಸೆಟ್ಸ್ ಇದೆ. ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡೋದು. ಇಲ್ಲಿ ಒಂದು 8 acres ಲ್ಯಾಂಡಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತೀವಿ, ಪರ್ಸನಲ್ ಸ್ಟುಡಿಯೋ. ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್. ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಆಗೋದು ಫಸ್ಟೇ ಇರ್ತದೆ. ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟರ್. ಬಿಕಾಸ್ ಅದು ಈಗ ನಮ್ಮ ಮ್ಯಾಕ್ಸ್ನ ಆ್ಯಕ್ಚುಲಿ ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಫ್ಲಡ್ಸ್ ಎಲ್ಲ ಡಿಲೇ ಆಗಿತ್ತು. ವಿ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ 25ನೇ ತಾರೀಕು ಈ ವರ್ಷ ಬರಬೇಕು ಅನ್ನೋದು ಟಾಸ್ಕ್. ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ಐ ಥಿಂಕ್ ವಿತ್ ಇವಾಗ ಇರುವಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್. ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ಬಿಲ್ಲರಂಗ ಭಾಷಾ ಪ್ರೊಡ್ಯೂಸರ್ ಮತ್ತು ನಿರ್ದೇಶಕರಿಗೂ ಕೂಡ. ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಸೆಟ್ ಅವ್ರದ್ದು ಶೂಟಿಂಗ್ ಒಂದೊಂದು ಚೂರು ಗ್ಯಾಪ್ ಇದೆ. ಆ ಗ್ಯಾಪ್ನ ನಾನು ಚೂರು ದೊಡ್ಡದು ಮಾಡಿಕೊಂಡೆ. ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ 30 days ಇನ್ನೊಂದು ಸೆಟ್ ಆಗಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಇಟ್ ಟು 45 days ಆ ಥರ ಅನ್ಕೊಳ್ಳಿ. ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ 8, ಅದು ವೀಕೆಂಡ್ ಮಾತ್ರ. ಸೊ ಐ ವಿಲ್ ಮ್ಯಾನೇಜ್ ದಟ್. ಬಟ್ ಆ್ಯಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡೋಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ. ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ. ಐ ಆಮ್ ಗೋಯಿಂಗ್ ಸ್ಟ್ರೈಟ್ ಬಿಕಾಸ್ ಇವಾಗ ನಾನು ಹೇಳಿದ ಹಾಗೆ ನನಗೆ ಐ ಹ್ಯಾವ್ ಟು ಟಚ್ ಎ ಟಾರ್ಗೆಟ್. ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್. ಡೈರೆಕ್ಟ್ರಿಗೆ
ಸರ್ ಸುದೀಪ್ ಸರ್ ನಮ್ಮಲ್ಲಿ ಮಾಸಿ ಅಷ್ಟೇ ಅಲ್ಲ, ಒಳ್ಳೆ ಲವರ್ ಬಾಯ್ ಕೂಡ. ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ ರಿವೀಲ್ ಮಾಡಿರಲಿಲ್ಲ, ಅದು ಅಷ್ಟು ಫ್ಯಾನ್ಸ್ಗಳಿಗೆ ಅದು ಖುಷಿನೂ ಕೊಟ್ಟಿಲ್ಲ. ಈ ಸಿನಿಮಾದಲ್ಲಿ ಅದೇ ಥರ ಮಾಡ್ತಾರೆ ಏನು ಅಂತ? ಈ ಸಿನಿಮಾನೇ ಹೀರೋಯಿನ್ ಇಲ್ಲ, ಬಟ್ ಸಮಫೋನ್ ಇಲ್ಲ, ಮಾಸ್ ಇருக்கு, ಜಾಲಿ. ಸುದೀಪ್ ಸರ್, ಸತ್ಯಜ್ಯೋತಿ ಅವರು ಒಂದು ಪ್ರೊಡಕ್ಷನ್ ಹೌಸಿಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು. ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮಗೆ ಸಿನಿಮಾ ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸಿಂದ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂತ? ನಾನು ಒಂದೇ ಲೈನ್ ಮುಗಿಸ್ತೀನಿ ಅವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತ ಅಂದಿರೋದು. ಆ್ಯಂಡ್ ಐ ಆಲ್ಸೋ ಸೆ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ಮದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ಮದೊಂದು ಸಿನಿಮಾ ಬರ್ತಾ ಇದೆ. ಹಾಗಾಗಿ ಒಂದೇ ಒಂದಲ್ಲಿ ನಾನು ಸ್ಟ್ಯಾಂಡ್ ಮಾಡೋಣ. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ. ಒಂದು ಸ್ಪೆಷಲ್ ಕಾರ್ ಥರ ಒಂದು ಫೋಟೋ ರಿವೀಲ್ ಆಗಿತ್ತು. ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ಟಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಂತು, ಅಂದರೆ ಬುಜ್ಜಿ ಥರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ಥರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಸೂಪರ್ ಕಾರ್ ಥರ, ಸೂಪರ್ ಕಾರ್ ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು. ಅದು ಇದೆಯಾ ಇಲ್ವಾ ಅಂತ? ಯಾರ ಫೋಟೋ? ಆ ಕಾರ್ ಇದು ಸರ್, ಸೂಪರ್ ಕಾರ್. ಇಲ್ಲ ಇಲ್ಲ, ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ. ಇಲ್ಲ, ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ, ಅಂದ್ರೆ ಫಾರ್ಮುಲಾ ಟೈಪ್ ಕಾರ್. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು. ಅದಕ್ಕೆ ಯಾರಿಗೋ ಹೋಯ್ತು, ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ. ಒಂದು ಹೊಸ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ನಮಗೆ ಗೊತ್ತಾಗಲಿಲ್ಲ ಏನಾಯ್ತು ಅಂದ್ಬಿಟ್ಟು ಅವರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡು ಹೋಗಿದ್ರು. ಅದು ಯಾರೋ ಫೋಟೋ ತೆಗೆದು ಯಾವುದೋ ಜೋಶಲ್ಲಿ ಬಿಟ್ಟಿದ್ದು ಹೊಸ ಕಥೆಗೆ ರೂಪಿಸ್ಕೊಂಡು. ಆಯ್ತು ಶಾರದಾ ಸರ್, Yes, ಮ್ಯಾಥ್ಸ್ ಸಿನಿಮಾ ಸೂಪರ್ ಆಗಿತ್ತು. ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರ್ ಆಗಿ ತೋರಿಸಿದ್ರು, ನಮಗಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಹುಚ್ಚ ಅದನ್ನು ಮಿಸ್ ಮಾಡ್ಕೊಂಡಿದ್ವಿ ನಾವು. ಆ ಕಿಚ್ಚನ್ನ ಡಿಫ್ರೆಂಟ್ ಆಗಿ ಸ್ಟೈಲಿಶ್ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ, ಅದು ಸೂಪರ್ ಆಗಿ ತೋರಿಸಿದ್ರು ಇವರು. ಅಂದ್ರೆ ಲೈಕ್ ಖುಷಿ ಆಯ್ತು. ಅವಾಗ ಹುಚ್ಚನ್ನ ನೋಡಿದ್ವಿ ನಾವು, ಅದನ್ನ ಇದು ತುಂಬಾನೇ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ಥರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ತು. ಅವ್ರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ರು, ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಇಲ್ಲಿ ಮೈಕ್ ಬೇರೆ ಮೈಕ್ ಆಫ್ ಮಾಡ್ಬಿಡಿ. ಈ ಟೀಸರ್ ಅಂತೂ ಅದೇ ಥರ ಇತ್ತು ಸರ್. ಸೊ ಕಿಚ್ಚನ್ ಹತ್ರ ಆಲ್ರೆಡಿ ಕಿಚ್ಚಿದೆ, ಆದರೆ ಅವರು 2 ಬೆಂಕಿ ಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಂಚಿದ್ದಾರೆ. ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ತಾ ಇತ್ತು. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ, 2 ಕಡ್ಡಿ ಕೊಡ್ತಾರೆ. ದೊಡ್ಡ ಅದೇ ಸರ್, ನಿಮ್ಮ ಪಲ್ಸ್ ಅಂದರೆ ನಿಮ್ಮ ಆಡಿಯನ್ಸ್ಗೆ ಏನು ಬೇಕು ಅನ್ನೋ ಪಲ್ಸ್ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ಆಸ್ ಯು ರೈಟ್ಫುಲಿ ಸೇ. ನಾನು ಲಾಸ್ಟ್ ಟೈಮ್ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಅನ್ನೋದೇನಿದೆ, ಇಟ್ಸ್ consolidated effort, it's a collaboration of many minds. And ಡೆಲಿವರಬಲ್ ಅನ್ನೋದು ನನ್ನ ಕೈಗಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನ ತಲೆಗೆ ಇಟ್ಕೊಂಡು ಹೇಗೆ ಬರೀತಾರೆ, ಅದಾದ್ಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡಕ್ಕೆ ನೋಡ್ತಾರೆ, ಕನ್ಸೀವ್ ಮಾಡಕ್ಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ಗೆ ರೈಟ್ ಆಗುತ್ತೆ, ಅದಾದ್ಮೇಲೆ ನಾವು ಅದನ್ನ ಹೇಗೆ ಅಳವಡಿಸ್ಕೊತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನ ರೂಪಿಸ್ಕೊಳಕ್ಕೆ ಹೋಗ್ತೀವಿ, ಔಷಧ ಹೇಳಬೇಕು, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೊಂದು ಕೂತ್ಕೊಂಡು. ಇದೆಲ್ಲ ಆದ್ಮೇಲೆ ನಮ್ಮ DOP ಬರ್ತಾರೆ ಹೇಗೆ ತೋರಿಸ್ಬೇಕಿದೆಲ್ಲ ಅಂತ. ಸೊ ಐ ಥಿಂಕ್ ಎಸ್, ಆಸ್ ಯು ರೈಟ್ಫುಲಿ ಸೆಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ. ಆ್ಯಂಡ್ ತುಂಬ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸನ ಮಾಡ್ಬೋದು ಅನ್ನೋ ಒಂದು ಫೀಲ್ ಇದೆ. ಥ್ಯಾಂಕ್ ಯು ಸರ್. ಇವಾಗ ಇದು ತಮಿಳ್ ಮತ್ತು ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ? ಓಕೆ ಸರ್, ಲಾಸ್ಟ್ ಟೈಮ್ ಮ್ಯಾಕ್ಸ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ,
ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ್ತಾರೆ. ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ ಅಥವಾ ಈ ಪ್ರೊಡಕ್ಷನ್ ವ್ಯವಸ್ಥೆಯಿಂದ ತಮಿಳ್ನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗತ್ತೆ ಅಂತಾರೆ, ಇದ್ರ ಬಗ್ಗೆ ಮಾತಾಡಿ ಸರ್. ಮೈಕ್ ಒಂದು ನಿಮಿಷ, ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ ಎಲ್ಲರೂ? ಇಸ್ ಇಟ್ ಅಮೋಲ್? ಸರ್ ಸಾರಿ, ಆಯ್ತು ಕೇಳಿಸ್ತಿಲ್ಲ ಸರ್ ಇವಾಗ ಕೇಳ್ತಿದ್ದೆ. ಓಕೆ, ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡೋಣ, ಬಟ್ ತಮಿಳಲ್ಲಿ ಇರ್ಬೋದು. ಬಟ್ ಮ್ಯಾಕ್ಸು ತಮಿಳಲ್ಲಿ ಹೇಗಿತ್ತು ಮಾರ್ಕೆಟ್, ಜೊತೆಗೆ ಈ ಸತ್ಯಜ್ಯೋತಿ ಫಿಲ್ಮ್ಸ್ನಿಂದ ಕನ್ನಡ ಮತ್ತೆ ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗೋ ಪ್ಲ್ಯಾನು. ಮತ್ತೆ ಈ ಆಷಾಢದಲ್ಲಿ ನೀವು ಸ್ಟಾರ್ಟ್ ಮಾಡ್ತಿರಲ್ಲ ಅದರ ಬಗ್ಗೆ ಸರ್. ரொம்ப டேலண்டட் சார். కొంచెం ಬ್ರೇಕ್ ಡೌನ್ ಮಾಡೋದಕ್ಕೆ ಟೈಮ್ ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಾರೆ. ನನಗೆ ಸತ್ಯವಾಗಿ ಆಷಾಢ ಅಂತಲೇ ಗೊತ್ತಿಲ್ಲ, ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಂದ್ಬಿಟ್ಟೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಷಾಢ ಎಲ್ಲದೂ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ, ನಂಬಿಕೆ ಮೇಲೆ ಆಧಾರವಾದ ಮೂಢನಂಬಿಕೆ ಬೇಡ. ಈಗ ಆಷಾಢ ಅಂದ್ಬಿಟ್ಟು ಯಾರಾದರೂ ನಿಮಗೆ ತಗೊಳ್ಳೋ ಯಾಕೆ ಕಾಸು ಅಂತ ಕೊಡಕ್ಕೆ ಹೋದ್ರೆ ಇದು ಆಷಾಢ ಬೇಡ ಅಂತೀವ, ಫಸ್ಟ್ ಕೊಡು ಅಂತೀವಿ. ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಒಂದು ಒಳ್ಳೆ ಸಂಸ್ಥೆ ಬಂತ, ಒಂದು ಒಳ್ಳೆ ಕಥೆ ನಿರ್ಮಾಣ ಆಯ್ತಾ, ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ. ಈ ಟೈಮ್ಗಳಿಂದ ತಲೆಹಿಡ್ಕೊಳ್ತೀವಿ ಹೊರತು ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಬಟ್ ಫೇರ್ ಎನಫ್ ಆಸ್ ರೈಟ್ಫುಲಿ ಸೆಡ್. ಬಟ್ ನೀವು ಹೇಳೋಕ್ಕೆ ಗೊತ್ತಾಗ್ತಾ ಇರ್ತಾರೆ ಈಗ ಆಷಾಢ I don't go by the calendar, neither do I go by the occasions. Number one. ಎರಡನೇದು ಕನ್ನಡದಲ್ಲಿ ಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು, ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳುನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬ ದೊಡ್ಡ ರೇಂಜಲ್ಲಿ, ತುಂಬ ದೊಡ್ಡ ರೀತಿಯಲ್ಲಿ ನಿಂತ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟೇ ಬೆಳೆಸಬೇಕು ಅಂತಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ ಬ್ಯಾನರ್, ಅಲ್ಲೂ ಸಿನಿಮಾ ಬಿಡುಗಡೆ ಆಗೈತೆ. ಬಿಡುಗಡೆ ಆದಮೇಲೆ ಅವರಿಗೆ ತಮಿಳ್ ಮಾರ್ಕೆಟಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಮಾರ್ಕೆಟ್ ಅನ್ನೋದು ಏನಿದೆ ಸರ್, ಈಗ ತೆಲುಗು ತಮಿಳ್ ಅಂತ ನೀವೇನು ಹೇಳ್ತಾ ಇದ್ರಿ, 2012 ಈಗಾಗಲೇ ನೋಡ್ಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟ್. ಬಟ್ ಬಂದು ಮಾಡಿದ್ದು ಕನ್ನಡವೇ ಅಲ್ಲ ಅಲ್ವೇ? ಅವ್ರ ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋದು, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋದು, ಅಲ್ಲೇ ನಮ್ಮದು ಇರೋದು. ಕರೆಕ್ಟ್ ಸರ್, ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡ್ಬೋದು? ಒಂದು ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಎಗೇನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನೋ ಟೈಮೇ ಚೆನ್ನಾಗಿದೆ, ಏನ್ ಮಾಡೋದು? ಏನೇನು ನಿರೀಕ್ಷೆ ಮಾಡ್ಬೋದು ಸರ್ ನಾವು ಇವಾಗ? ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವ್ ಹೇಳಿ, ನನ್ನಿಂದ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ದರೆ ಮಾತ್ರ ಎಕ್ಸ್ಪೆಕ್ಟೇಷನ್? ಮ್ಯಾಕ್ಸ್ ನೋಡಿದ್ವಲ್ಲ ಸರ್, ಈ ಇದರಲ್ಲಿ ಯಾವ ಡೈರೆಕ್ಟರ್ ಬಂದಿದ್ದಾರೆ ಅಂತ ಏನಾದ್ರು ಬೇರೆ ತರ ಇರ್ಬೋದು? 100% see, it's a different script, it's a different module, it's a different story telling, different character, personality. ನನ್ನ ಕ್ಯಾರೆಕ್ಟರ್ ಅಂತಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ನೀವು ಒಂದು ನೋಡಿದ್ಮೇಲೆ ನೋಡೋಕೆ ಸಿಗ್ತದೆ ನಿಮಗೆ ತುಂಬ ವರ್ಷಗಳ ನಂತರ ನಾವು ಹೇಳುತ್ತೆ. ಸೊ ಹಿಯರ್ ಇಟ್ ಇಸ್ ಪ್ರಾಬಬ್ಲಿ another 10 times, 20 times more. It's a different person ಅಂತ ಹೇಳಿದ್ರು. ಹಾಗೂ ಎಸ್ ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗುತ್ತೆ. ಡೈರೆಕ್ಟರ್ ಹೇಳ್ಬೇಕು ಯಾಕೆ ಅಲ್ಲ ಕತೆ ಹೇಳಬೇಕು, ಕತೆ ಹೆಂಗ್ ಬೇಕು ಮಾಡಿದ್ರು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಒಂದು ಮಾಡ್ಬೋದಿತ್ತಲ್ವಾ ಅಂತ ಕನ್ಸಿಡರ್ ಮುಂದಿನ
So it will be there. We'll see. But rightfully, ಅವರು ಗೊತ್ತಲ್ಲ ಎಗೇನ್ ಇದೂ ಸತ್ಯನೇ. ಈ ಸಲನೂ ಒಂದು ಕಥೆ ಬರ್ಕೊಂಡು ಬರಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು, ಈಗಲೂ ಇದೆ. ಓಕೆ, ಈಗಲೂ ಹೀರೋಯಿನ್ ಇದ್ದಾರೆ ಸಿನಿಮಾದಲ್ಲಿ, ಇಲ್ಲ ಅಂತ ಏನಿಲ್ಲ. ನನಗೂ ಅವ್ರಿಗೂ ಸಂಬಂಧ ಇಲ್ಲ. ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು, ಎಲ್ಲ ಇತ್ತು. ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲಾಶ್ ಬ್ಯಾಕ್ ಇದ್ದಿದ್ರು ಒಂದು ಕಥೆ ಇತ್ತು. ನಾನು ಆಸ್ ಇಟ್ ಈಸ್ ನಮ್ಮ ಫಿಲ್ಟ್ರಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕಥೆಗಳು ಇದಿಲ್ಲ ಅಂದರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಕಾದ ಬರಲ್ಲ. ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇದ್ದಾರೆ, ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಸಿನಿಮಾ ಏನು ಎಫೆಕ್ಟ್ ಆಗುತ್ತೆ? ಇಲ್ಲ, ಆ ಸೀನ್ ಇಲ್ಲ ಅಂದರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. Suppose we say, no, the cinema doesn't make a difference without the character or this particular scene. I think it's better we edit it there than go to the table and then start editing. And ಇನ್ನೊಂದು ನಾನು ತುಂಬ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆಸ್ ಅನ್ ಎಮ್ಯುನಿಟಿ, ಆಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವರು ನಮ್ಮ ಸಿನಿಮಾದಲ್ಲಿದ್ದರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡು ಬಂದಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಪಾಪ ಬರ್ಕೊಂಬಂದಿದ್ರು, ಬರ್ಕೊಂಬಂದಾಗ ಅವ್ರು ಹೇಳಿದ ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ, ನನಗೆ ಹೀರೋಯಿನ್ ಇಲ್ಲ ನಾನು ಬರ್ತಿದ್ದೀನಿ ಸರ್ ಅಂತ. ನಾನು ಆ್ಯಕ್ಚುಲಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದ್ರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ ಅಸ್ ದ ಆಕ್ಟ್ರೆಸ್ ವಾಸ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್. ಇಫ್ ಅದನ್ನು ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಜಸ್ಟಿಫೈಡ್. ಸುದೀಪ್ ಸರ್, ಇದು ಮತ್ತೆ ಔಟ್ ಆ್ಯಂಡ್ ಹೌಸ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ? ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆ್ಯಕ್ಚುಲಿ ಐ ಥಿಂಕ್ ಯು ಶುಡ್ ವೇಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್ ಆ್ಯಂಡ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ. ಬಟ್ ಐ ಥಿಂಕ್ ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಬರ್ಕೊಂಬಂದಿದ್ದಾರೆ, ಐ ಥಿಂಕ್ ಲೆಟ್ ಇಟ್ ರಿಮೇನ್. ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಆ್ಯಂಡ್ ಬಂದಿದೆ, ತುಂಬ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಚಿಕ್ಕ ಟೀಸರಲ್ಲೇ ಗೊತ್ತಾಗುತ್ತಲ್ಲ, ಒಂದು ಚಿಕ್ಕದಾಗಿ ಏನು ಬಿಟ್ಟರು. ಇವಾಗ ಆ್ಯಕ್ಚುಲಿ ಅನೌನ್ಸ್ಮೆಂಟಿಗೋಸ್ಕರ 2 days ಅಲ್ಲಿ ಮಾಡಿದ್ದು. ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇರೋ ಇಂಟೆನ್ಷನ್ ಇಸ್ ಅದರಲ್ಲಿ ಕಾಣ್ತಾರೆ. ಇಟ್ ಇಸ್ ಹೈ ಪವರ್ ಫಾರ್ ಅಸ್. Sir, Sarva here. Okay. Thank you that you have kept your word. In 15 ತಿಂಗಳಲ್ಲಿ 2 ಸಿನಿಮಾ ಮಾಡ್ತೀನಿ ಅಂತ. So one cinema we are hoping it will release in December. Having said that, ಸತ್ಯಜ್ಯೋತಿ ಸುದೀಪು ಚೈರನ್ ಜೊತೆ ಫಸ್ಟ್ ಕೊಲಾಬ್ರೇಟ್ ಆಗಬೇಕಾಗಿತ್ತು, ಬಟ್ ಇಟ್ ಡಿಡ್ಂಟ್ ವರ್ಕ್ ಔಟ್. Just wanted to know, a curiosity. One time Ali, you were so inspired by Chairan's movie and you did a remake of one of his movies which was a big hit. Why Chairan's script did not work for today's times? It did not align to your kind of movies you wanted to do? No, ಚೇರನ್ ಅವರು ಬಹಳ ದೊಡ್ಡ ನಿರ್ದೇಶಕರು, ಬಹಳ ಹೆಸರಾಂತ ನಿರ್ದೇಶಕರು. ಐ ರಿಯಲಿ ಲವ್ ದ ವೇ ಹಿ ಟೆಲ್ಸ್ ದ ಸ್ಟೋರಿ ಅಂಡ್ ದಟ್ ಇಸ್ ವೈ ವಿ ಕೊಲಾಬ್ರೇಟೆಡ್. ಕೊಲಾಬ್ರೇಷನ್ ಆಗಿದ್ದೆ ಬಿಕಾಸ್ ಐ ರಿಯಲಿ ಅಡ್ಮೈರ್ ದ ವೇ ಹಿ ಟೆಲ್ಸ್ ದ ಸ್ಟೋರಿ. ಬಟ್ ಸಮ್ಟೈಮ್ಸ್, ಈಗ ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ ಕುತ್ಕೋತಿದ್ದಾಗಲೇ ತುಂಬ ಆ್ಯಕ್ಚುಲಿ ರಾತ್ರಿ ಊಟ ಮಾಡೋಕ್ಕೆ ಹೊರತೋಗಿದ್ವಿ. ನಾನು ತಿನ್ನೋದೇ ಹೊತ್ತು, ಈಗ ಬೆಳಗ್ಗೆ ಮುಂದೆ ಸಿಕ್ಕಾಬಿಟ್ಟೆ ಹೊಟ್ಟೆ. ನಾನು ಬರ್ತಾನೆ ಹೇಳಿದೆ ನಾನು ಕೊಡಿ ಅಂತ. 2 ಇಡ್ಲಿ ತಂದಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಎರಡು ಬೈಟ್ ತೊಗೊಂಡಿದ್ದಾಗೆ ವಾಪಸ್ ಕಳಿಸ್ದೆ. ಸರಿ, ಭಾಳ ಸೆಟ್ ಆಗ್ತಾ ಇಲ್ಲ. ಹಾಗೆ ಆ ತಟ್ಟೆಯಲ್ಲಿ ಇದ್ದಿದ್ದು ಇಡ್ಲಿ ಮಿಸ್ಟೇಕ್ ಅಲ್ಲ, ಕೊಟ್ಟಿರೋದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ. ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ. ಹೀಗೇನೆ ಚೇರನ್ ಅವ್ರ ಬಗ್ಗೆ ಮಾತಾಡೋಷ್ಟು, ಅವರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ. But I still feel at this particular moment our collaboration may be wonderful, but ಹೇಳ್ತಾ ಇರೋ ರೀತಿ ಅಥವಾ ಕಥೆ ನಮಗೆ ಈ ಸಂದರ್ಭಕ್ಕೆ ಭಾಳ ಅನಿಸ್ಬೋದು. ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ, ಇಲ್ಲಿ ತುಂಬ ಅನ್ಸರ್ಟನಿಟಿ ಇರೋವಾಗ ಆ ಥರ ಸಿನಿಮಾ ರೈಟ್ ನಾವು I don't think we should be doing. Probably once something settled down. Like for example, an autograph ಅಂತ ಒಂದು ಸಿನಿಮಾ ತಗೊಳ್ಳೋಣ, ಅದ್ಭುತವಾದಂಥ ಸಿನಿಮಾ. But can we dare to do it today?
If you ask me, can I dare to do it today? I feel little complicated. ಇವಾಗ ಇರೋ ಪರಿಸ್ಥಿತಿ ಮೈಂಡ್ಸೆಟ್ ಜನಗಳ ಮೈಂಡ್ ನೋಡ್ತಾ ಇರೋದು ವೇಗ ದ ಸ್ಪೀಡ್ ಆ್ಯಂಡ್ ದ ರಶ್ ದೇ ಹ್ಯಾವ್ ಟು ಗೋ ಅಂಡ್ ಸಿ ಎ ಸಿನಿಮಾ ಕಮರ್ಷಿಯಲಿ. Maybe this is not the right time. Maybe a time, a good time will come and we'll collaborate again. Also, like though you don't want to reveal the characters, but somewhere little glimpse what we saw. One thing is when you say Dada yaru, Dada Krishna ನಾವು ವಿಷ್ಣುವರ್ಧನ್ಗೆ ಹೋಗ್ತೀವಿ ಒಂದು, but it's slowly shifting to Sudeep. It's gradually shifted to Sudeep. Do you like this to be called Dada? ನನ್ನ ತಂದೆ ತಾಯಿಯರ ಹೆಸರಿಟ್ಟು ಸುದೀಪ್ ಅನ್ನೋದನ್ನೇ ಬಿಟ್ಬಿಟ್ಟು ಹುಚ್ಚಾಗಿ ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಕಿಚ್ಚಾಯಿತು ಆ್ಯಂಡ್ ನಥಿಂಗ್ ಇಸ್ ಮೈಂಡ್. ಆಲ್ ದ ಟರ್ಮ್ಸ್ ಆರ್ ಕಮಿಂಗ್ ಫ್ರಮ್ ಮೈ ಸರೌಂಡಿಂಗ್ ಆ್ಯಂಡ್ ದ ಪೀಪಲ್ ಹೂ ಲೈಕ್ ಮೀ ಆ್ಯಂಡ್ ಲವ್ ಮೀ. ಸೊ ಐ ವಿಲ್ ನಾಟ್ ರಿಯಾಕ್ಟ್ ಟು ಎನಿ ನೇಮ್ಸ್. ಐ ವಿಲ್ ಜಸ್ಟ್ ರಿಯಾಕ್ಟ್ ಟು ದ ಇಂಟೆನ್ಷನ್ ಬಿಹೈಂಡ್ ದ ನೇಮ್. ಸೊ ಅವ್ರ ದಾದ ಅಂದಿದ್ದು ಇನ್ನೊಂದಿದ್ದು ಇವತ್ತು ತಗೊಂಡಿದ್ದು. ಬಟ್ ಒಂದಂತೂ ಸತ್ಯ, ನೀವು ನನಗೆ ಪರ್ಸನಲ್ ಆಗಿ ಕೇಳೋಕ್ಕಂದ್ರೆ ನಮಗೆ ದಾದ ಯಾವಾಗಲೂ ವಿಷ್ಣು ಸರ್. ನಾನು ಪೊಸಿಷನಿಗೆ ಹೋಗೋಕ್ಕೂ ಆಗಲ್ಲ, ಹೋಗೋಕ್ಕೆ ಆಸೆನೂ ಕೊಡೋಲ್ಲ. ಇಲ್ಲಿ ಕೆಲವ್ರು ಕರೀತಾರೆ, ಇವ್ರು ಕರೀತಾರೆ, ಅದು ಹಾಕೊಂಡಿದ್ದಾರೆ. ಅದಾದ್ಮೇಲೆ ಕರೆದು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅವರು. ಸೊ ಇಟ್ ಇಸ್ ನಾಟ್ ನಥಿಂಗ್ ಟು ಡೂ ವಿತ್ ಇಟ್. ಆ್ಯಂಡ್ ಬಟ್ ಸಮ್ವೇರ್ ಡೋಂಟ್ ಯು ಥಿಂಕ್ ಮನೆಯಲ್ಲಿ ತಂದೆ ಅನ್ನೋರು ತುಂಬ ದೊಡ್ಡ ಅಚೀವ್ ಮಾಡ್ಕೊತಿರ್ಬೇಕಾದ್ರೆ ಯಾರಾದರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ಮ ತಂದೆ ತಾಯಿನ ಹೆಸರು ಮಾಡ್ತಾ ಇದ್ದಾರೆ ಬಿಟ್ಟರೆ ಅದರ ಖುಷಿ ಆಗಲ್ವ? ಹಾಗೆ ಯಾರೊಬ್ಬರು ಬಂದ್ಬಿಟ್ಟು ನಮಗೂ ಒಂದು ಸ್ವಲ್ಪ ಕರ್ನಾಟಕಪ್ಪ ಓಕೆ ನಮಗೂ ಅಲ್ಲ ಅವ್ರ ಆಶೀರ್ವಾದದಲ್ಲಿ ಇಟ್ಟಿದ್ದಿಲ್ಲ ಅಂತ ಬರುತ್ತೆ ಅಷ್ಟೇ. ಅಲ್ಲಿ ಮುಗಿದೋದು ಅಪ್ಪ ಅಪ್ಪನೇ ಮಗನೇ. ನನಗೆ 3 questions ಇದೆ. I'll just ask, don't mind, okay? I've got it prepared. With you nobody minds. ಇನ್ನೊಂದು ಅದೇ ಇದು ಕಂಟಿನ್ಯೂಷನ್ ಅಲ್ಲೇ when you said about Chetan's subject will not align ಅಂತ, somewhere the little glimpse gave us that you are clinging on to the khaki uniform for a long time. You enjoy. ಇಲ್ಲೆಲ್ಲರೂ ಕಾಕಿ ಕಾಣಿಸ್ತಾರೆ. No, ಅದು investigative role ಅಂತ ಅನ್ಸುತ್ತೆ. ಇನ್ವೆಸ್ಟಿಗೇಷನ್ ಕಾಣಿಸ್ತಾರೆ. I felt so. ನಾವು ಯಾರೋ 4 ಜನ ಬೆಟ್ರ್ ಮೇಲೆ ಬಂದರು ಒಬ್ಬರಿಗೆ ಮಾಡೋದು ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಹತ್ರ ಅವ್ರು ಹೇಳ್ಸಿಪ್ಪ ಯಾಕೆ ಬಂದೆ, ಏನು ನಿಮ್ಮ ಕೈಯಲ್ಲಿದೆ ಓಪನ್ ಮಾಡಿ ತೋರಿಸು, ಎಲ್ಲಿದೆ ಬಂದಾಗ ಬಿಟ್ಟ ಹೋದ. ಇದು ಶಾರದಾ ನಿಮ್ಮ ಕ್ಯೂರಿಯಾಸಿಟಿ ಅಷ್ಟೇ. ಏನಾಗುತ್ತೆ, ನೀವು ತೋರಿಸೋದ್ರಕ್ಕಿಂತ ಜಾಸ್ತಿ ನೋಡೋಕೆ ಹೋಗ್ತೀನಿ ಅಲ್ವಾ, ಅದು ಕಾಣಿಸುತ್ತೆ. ನೀವು ಹೇಳಿರೋದಕ್ಕೆ ಹೋಗ್ತೀನಿ. ನಿಮ್ಮ ಕ್ವಶನ್ ಇಂಟೆಲಿಜೆಂಟ್ ಆಗಿದ್ರೆ ಉತ್ತರ ಕೊಡ್ಬೋದು. ದಿಸ್ ಇಸ್ ವೆರಿ ಕ್ಯೂರಿಯಸ್. ಅಲ್ಲಿ ಇನ್ವೆಸ್ಟಿಗೇಷನ್ ಕಾಣಿಸ್ಲಿಲ್ಲ, ಕಾಕಿನೂ ಕಾಣಿಸ್ಲಿಲ್ಲ, ಎಲ್ಲ ಬಿಟ್ಟಾಕಿ ನಾನೇ ಕಾಣಿಸ್ಲಿಲ್ಲ ಒಂದು ಮುಖ ಬಿಟ್ಟರೆ. ಸೊ ಟೆಲ್ ಮಿ ವಾಟ್ ಮೇಡ್ ಯು ಥಿಂಕ್ ಲೈಕ್ ದಟ್? The whole setup, whatever the caricatures. No, there is no Somewhere there are familiarities. ನಿಮಗೆ ಯಾಕೆ ಓಕೆ, ನಿಮಗೆ ಯಾಕೆ ಅನಿಸ್ಲಿಲ್ಲ ಸರ್? ನೀವೇನಾದ್ರು ಲೈಟ್ ಹೌಸಲ್ಲಿ ಲೈಟ್ ಬಾಯ್ ಕೀಪರ್, ಲೈಟ್ ಹೌಸ್ನ ಅವರು ಪರ್ಚೇಸ್ ಮಾಡಕ್ಕೆ ಬಂದಿದ್ದಾರೆ, ಒಬ್ಬರಿಗೆ ಹೊಡೆದು ಆ ಥರ ಯಾಕೆ ಅನಿಸ್ಲಿಲ್ಲ? The status, star status you have, I think you have. It is just better. the past film and everything. See, that's all I'm telling you. And Kaki and the event ಹೇಳಿದ್ರಿ, I totally accept. Actually, Kaki ne ilwala. Investigating modes somewhere. Metaphor. No, it's not that you have to wear a uniform or something. That's You all. love that roles. You love such roles. I love roles, I love cinema. You love action. 100, you don't like action? I mean, but you are better off. I always tell you, you were in future when you did Ega, but you are getting back to action. Not that it is easy for you, but people want it. But do you think we are going back again no, with some subjects? Sharda, I'm exactly doing what I want to do. Okay. And I'm doing what public wants me to do. Next she wants to see me with the hero, and another 3. It's okay. I need to deliver what audience want. Correct? I need to give what ಜನಕ್ಕೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೊಡೋದೇ ನನ್ನ ಕರ್ತವ್ಯ. ಈಗ ಎಲ್ಲ ಬಿಟ್ಟಾಗಿ ನಾವೆಲ್ಲ ಕೂತಿರ್ಬೇಕಾದ್ರೆ ಒಂದು ಏನೋ ಯಾರಾದ್ರು ಉತ್ತರ ಕೊಟ್ಟರು, ಅದಕ್ಕೂ ನೀವು ನಿಮಗೆ ಅನಿಸಿರ್ಬೋದು, ಹೇಳಿದ್ರು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಿತ್ತಲ್ವ, ಹೇಳಿದ್ರು ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತಲ್ವ,
Again, don't you think that if advisor consider ಮಾಡಿ probably the next time that person is speaking is a little more humble or whatever it is, right? ಹಾಗೇನೆ ನಾವು ಒಬ್ಬ ಕಲಾವಿದನಾಗಿ ಒಂದು ಮಾರ್ಕೆಟ್ ಅಂತ ಸೆಟ್ ಮಾಡಿದಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಮೀ, ವಾಟ್ ಇಸ್ ದಟ್ ಮೇಕ್ಸ್ ದೆಮ್ ಹ್ಯಾಪಿ ಅಂಡ್ ಐ ನೀಡ್ ಟು ಡೆಲಿವರ್ ದಟ್. ಹಾಗಂತ ಒಂದೇ ಫಾರ್ಮುಲಾ ಹಾಕಿ ನೋಡು, ವಿ ಕ್ಯಾನ್ ಆಲ್ಸೋ ಡೂ ಕ್ಯಾರೆಕ್ಟರ್ಸ್ ಆಫ್ ಮೆನಿ ಬೇಸ್, ಬಟ್ ಇವ್ರು ಏನು ಬರೀತಾರೆ, ಇವ್ರು ಏನು ತಲೆ ಇಟ್ಕೊಂಡು ಬರ್ದಿರೋದು ಅದಕ್ಕೆ ಸ್ಪಂದಿಸೋದು ನನ್ನ ಮೊದಲನೇ ಕರ್ತವ್ಯ. ಅದರಲ್ಲೂ ಖುಷಿಯಾಗಿದೆ ಅಂದ್ರೆ ಐ ಆಮ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಟು ಡೂ ಅಂಡ್ ಐ ಆಮ್ ಡೂಯಿಂಗ್ ವಾಟ್ ಎಕ್ಸಾಕ್ಟ್ಲಿ ದ ಪಬ್ಲಿಕ್ ವಾಂಟ್ಸ್ ಟು ಡೂ. Okay. This was a thought when it came to me. And then you ಹೇಳಿದ್ರಿ, you have Kannada technicians, probably some Kannada actors, part of the script, to be directed by Vijay Karthikeya. But how will, since ನೀವೆಲ್ಲ ಚೆನ್ನೈಲೇ ಮಾಡಬೇಕು ಅಂತಿದ್ದೀರಲ್ಲ, how will this benefit the Kannada workers here? Will you take them to Chennai? ಒಂದು ನಿಮಿಷ, ಈಗ ಮೊದಲನೇ ಪತ್ರಿಕಾಗೋಷ್ಠಿ ಶಾಂಗ್ರಿಲಾ ಹೋಟ್ಲಲ್ಲಿ ನಡೀತು ಅಂದ ತಕ್ಷಣ ಎಲ್ಲಾದ್ರೂ ಇಲ್ಲಿ ನಡೀಬೇಕು ಅಂತ ಹೇಳುವುದು. ಈಗ ಚೆನ್ನೈ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ ಅನ್ನೋದು ಇಡೀ ಶೂಟಿಂಗ್ ಚೆನ್ನೈಯಲ್ಲಿ ನಡೀಲಿ. No, I'm just asking since you are from Chennai. ನೀವು ಏನು ಗೊತ್ತಾ, ನಿಮ್ಮ ತಲೆ ನೋಡೋದನ್ನೆಲ್ಲ ನಾವು ಮಾಡ್ತಾ ಇದೀವಿ ಸರ್, ನೀವು ಹೇಳಿದ ಮೇಲೆ ನನ್ನ ತಲೆಗೆ ಮಾಡಿ ಸರ್, ಬಿಕಾಸ್ ಆಕ್ಚುಲಿ ಎಷ್ಟೋ ಜನ ಒಂದು ಸ್ಟಾರ್ಟ್ ಮಾಡಬೇಕು ಅಂದ ತಕ್ಷಣ ಕನ್ನಡ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ಕೇಳಿದ್ದು, ಸಿನ್ಸ್ ಇಟ್ ಇಸ್ ಶೂಟಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಿದಕ್ಕೆ. ಚೆನ್ನೈಯಿಂದ ಸ್ಟಾರ್ಟ್ ಆಗುತ್ತೆ, ಆದರೆ ಜಸ್ಟ್ ಸೊ ಇರುತ್ತೆ. ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಂ. 80% ವರ್ಕರ್ಸ್ ಇದ್ದು ಕನ್ನಡದಲ್ಲಿ. ಚಪ್ಪಳ ಕನ್ನಡ ನಾವು ಯಾವತ್ತೂ ಬಿಟ್ಟು ಆಚೆ ಹೋಗಿಲ್ಲ ಶಾಲೆಯವರೇ. ಸೆಕೆಂಡ್ ಏನಾಗುತ್ತೆ, ಸಮ್ಟೈಮ್ಸ್ ಎಲ್ಲ ಕಡೆ ವರ್ಕರ್ಸ್ ಹಾಕೋಬೇಕಾಗುತ್ತೆ. ಓಕೆ, ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳು ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು, ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ, ಪ್ರತಿಯೊಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಲ್ಲ ಕನ್ನಡಕ್ಕೆ ಬರುತ್ತೆ ಮತ್ತು ಇನ್ಮೇಲೆ ಬರುತ್ತೆ. ಕರೆಕ್ಟ್. ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವರು ಒಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನೂ ನೋಡ್ಕೋಬೇಕು. ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗಬೇಕು ಅನ್ನೋದು ತಪ್ಪು. ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ, ನಮ್ಮನ್ನು ಕಾಪಾಡಿರೋದು ನಮ್ಮ ಭಾಷೆ. ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು, ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು. ಒಂದಂತೂ ಸತ್ಯ, ಸೆಟ್ಟಲ್ಲಿ ಬರೀ ತಮಿಳ್ನವ್ರು ಇರೋಲ್ಲ, ಸೆಟ್ಟಲ್ಲಿ ಬರೀ ಕನ್ನಡದವ್ರು ಇರಲ್ಲ. ಇವೆರಡು ಹೊರತುಪಡಿಸಿ ಬರೋ ಮಾಸ್ಟರ್ ತೆಲುಗಲ್ಲೂ ಮಾತಾಡ್ಬೋದು, ಅದು ಗೊತ್ತಿಲ್ಲ. ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೇದೇ ಇರ್ಬೋದು. ಬಟ್ ಅದನ್ನು ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವುದು ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಳ್ಬೇಕು. ನಮ್ಮಲ್ಲಿ ಅನ್ನ ಹಾಕೋಣ, ಪಕ್ಕದವರು ಊಟ ಮಾಡಬೇಕು, ಅದು ಕರೆಕ್ಟ್. ಅವ್ರನ್ನ ಕಾಪಾಡಿದವರು ಇರ್ತಾರೆ, ಅಲ್ಲಿನವರು ಇರಬೇಕು. Okay, my last question is, you have distanced Kannada producers and directors. May I ask? No. It is a question I'm asking. No. ನೀವೇನು ಕೇಳ್ತೀರಾದ್ರೆ ಶಾರದಾ, ಬೆಳಿಗ್ಗೆ ತಲ್ಲುಜ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ಥಿಂಕಿಂಗ್, ನಾನು ಬೇರೆ ಕೇಳಬೇಕೆ, ನಾನೇನೋ ಕೇಳಬೇಕೆ, ಸರಿ ನಿಮ್ಮ ಪ್ರಶ್ನೆ ಹೋಗಿದ್ದು ನನ್ನ ಉತ್ತರ ಟೈಮಿಗೆ ನಾನು ಏನೋ ಅಲ್ಲಾಡಿಸ್ಬೇಕೆ ಅಂತ ಹೊಡ್ತೀನಿ. ಹೇಳಿ, ನಾನು ನಿಮ್ದಾಯ್ತು. ಒಂದು ನಿಮಿಷ, ಈಗ ನೀವೇನು ಮಾಡಬೇಕು, ಪ್ರತಿಯೊಬ್ಬ ದೊಡ್ಡ ಸಂಸ್ಥೆಯಿಂದ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ ಅವ್ರಿಗೆ ವೈ ಡೋಂಟ್ ಯು ಆಸ್ಕ್ ದೆಮ್, ಹ್ಯಾವ್ ಯು ಡಿಸ್ಟೆನ್ಸ್ ಸುದೀಪ್ ವರ್ಸ ಪರ್ಸ್ಪೆಕ್ಟಿವ್ ಆಂಗಲ್. ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ? ಇನ್ನು ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಗಿ ಬಂದವ್ರಿಗೆ ಯಾಕೆ ಕೈ ಹಿಡಿದೇ ಇರಲಿ? ನನ್ನನ್ನು ನೋಡ್ಕೊಂಡು ಬಂದವ್ರನ್ನ ನಾನು ಮಾತಾಡಿಸ್ಲೋ ಇಲ್ಲ, ನೀವು ಇಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಯಾರು ನನಗಿನ್ನೂ ಪ್ರಶ್ನೆ ಕೇಳ್ತಾರೆ, ಅವ್ರು ಯಾಕೆ ನನಗೆ ಇಷ್ಟಪಡ್ತಾರೆ ಅಂತ. ನನ್ನ ಭಾಗದಲ್ಲಿರೋದು ನನ್ನ ತುತ್ತು, ನನ್ನ ಕತ್ತು. ಇವತ್ತಿಗೆ ಇವರೇ ನಮ್ಮ
ಭಾಗದ ನಿರ್ಮಾಪಕರು. ಇದು ಹೊರತುಪಡಿಸಿ ಬೇರೆ 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 ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಳಿ, ಕನ್ನಡದಲ್ಲೇ ಹುಟ್ಟಿ ಇಲ್ಲೇ ಮಾಡಿ ಇಲ್ಲಿ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇರೋದು ತಪ್ಪಾಗುತ್ತೆ. ಇಟ್ಸ್ ನಾಟ್ ಟ್ರೂ. ಹಾಗಂತಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನಾಗಿ ನಡೀಬೋದಿತ್ತೆ, ಇಲ್ಲ ಅಲ್ಲಿ ಅವ್ರನ್ನ ಕರ್ಸೆಲ್ಲ ಮಾಡ್ಬೋದಿತ್ತು. ಇಟ್ಸ್ ನಾಟ್ ದ್ಯಾಟ್. ವಿ ಆರ್ ನಾಟ್ ಡಿಸ್ಟೆನ್ಸ್ ಎನಿಬಡಿ ವರ್ಷ. ಮೈಕ್ ಸರಿ ಮಾಡಿಕೊಡು. ಇರು ಸರ್. hold on. ನೀವೆಲ್ಲರೂ ನಿಮ್ಮ ಕ್ವಶನ್ಸ್ ಮರ್ತೋಗ್ಬಿಡ್ಬೇಡಿ ಈಗಾಗಲೇ. ನಾವಿನ್ನೂ ಕಾರ್ಯಕ್ರಮದ ಮೊದಲನೇ ಎಪಿಸೋಡಲ್ಲಿ, 2ನೇ 3ನೇ ಎಪಿಸೋಡ್ ಕಾಲಿದಾಗ ನಿಮ್ಮ ಟೈಮು ಬರುತ್ತೆ. ಕೆಲವು ಕನ್ನಡ ಡೈರೆಕ್ಟರ್ಸು ನಿಮ್ಮನ್ನ ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅವರು ಲೈನಲ್ಲಿ ಇದ್ದಾರೆ ಅಂತ ಕೇಳಕ್ಕೆ 100%. See, I will never ignore people who wants to work films, make films. ಇವಾಗ ಈ ವಾಕ್ನ ಹಾಗಲ್ಲ. ಅವ್ರು ವಾಕ್ ಮಾಡಿದಾಗ ನನ್ನ ಮನೆ ಬಾಗಿಲಿಗೆ ನನ್ನ ಕಥೆ ಹೇಳಕ್ಕೆ ಬಂದಾಗ ಇವತ್ತಿಗೆ ಅವರು ವಿಜಯ್ ಕಾರ್ತಿಕೇಯನ್, ಇವತ್ತಿಗೆ ಮ್ಯಾಕ್ಸ್ ನಿರ್ದೇಶಕರು, ಅವತ್ತಿಗೆ ಯಾರು ಹಾಗೆ ನೋಡೋಕ್ಕೆ ಹೋದರೆ ಇಗ್ನೋರೇ ಮಾಡಬೇಕು ಅಂದರೆ ನನಗೆ ಇನ್ನೂ ಹೆಸರಿರೋರನ್ನ ಕರ್ಕೊಂಡ್ಬರ್ಲಿ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಕರ್ಕೊಂಡ್ಬರ್ಲಿ ಅನ್ಬೋದು. ಐ ಡಿಡ್ ಡೂ ದಟ್. I will never ignore everybody who wants to tell my story. I will never neglect anybody. ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಕಥೆ ಮಾಡ್ತಾರೆ. ಪ್ರತಿಯೊಬ್ಬರು ಕಥೆನೂ ಕೇಳ್ತೇನೆ. ಪ್ರತಿಯೊಬ್ಬರು ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವ್ರಿಗೆ ಟೈಮ್ ಕೊಟ್ಟು 1.5 hour ಕಥೆ ಕೇಳಿದ್ವಿ. ಸೂಟ್ ಆದಾಗ ಅದನ್ನು ಲೈನಪ್ ಬರೀಬೋದು. ಕೆಲವು ಸೂಟ್ ಆಗಲ್ಲ, ಕೆಲವು ನಮಗೆ ಅಂತ ಅನ್ಸಲ್ಲ. ಎಷ್ಟೋ ಸಲ ಕಥೆ ಹೇಳಕ್ಕೆ ಬಂದವ್ರಿಗೆ ಬೇರೆ ಹೀರೋಗಳಿಗೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಕನೆಕ್ಟ್ ಮಾಡಿಸಿ ಅಲ್ಲೂ ಕೂಡ ಕಳಿಸಿದೆ. ನೀವು ಅಲ್ಲಿ ಹೋಗಿ ಇವತ್ತಿಗೆ ನಾನು ಹೇಳ್ತಾ ಇದ್ದು ಅಂತ ದೇರ್ ಆರ್ ಟೈಮ್ಸ್ ವಿ ಶುಡ್, ಇಟ್ಸ್ ಎ ಗುಡ್ ಸ್ಟೋರಿ, ಡೋಂಟ್ ವೇಸ್ಟ್ ಇಟ್. ಅಲ್ಲಿ ಹೋಗಿ ಅದನ್ನು ನಡೆದಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಲೈಕ್ ದ್ಯಾಟ್. ಐ ವಿಲ್ ನೆವರ್ ಡೂ ಇಟ್. Thank you, sir. Just as, yeah, you told me, yeah, morning I was thinking what to ask. I always intend to ask questions which are around the film and about the actor, and that's why I want to clear it. I know that I just did it. ಸರ್, ಇಲ್ಲಿ ನನ್ನ ಕ್ವಶನ್ ಡೈರೆಕ್ಟರ್ ಸರ್, ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಎಲ್ಲ ಅಭಿಮಾನಿಗಳಲ್ಲಿ ಕೌತುಕತೆ ಇದ್ದಿತ್ತು ಮ್ಯಾಕ್ಸ್ 2ನೇ ಬರುತ್ತೆ ಅಂತ ಅನ್ಕೊಂಡು. ಕಿಚ್ಚ ಸುದೀಪ್ ಸರ್ ಇದೇ ವೇದಿಕೆಯಲ್ಲಿ ಹೇಳಿದ್ರು ಮ್ಯಾಕ್ಸ್ 2 ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಡಿಫರೆಂಟ್ ಆಗಿ ತೋರಿಸಿದ್ರ ಸರ್. ಈಗ ತಾನೇ ಹೇಳ್ತಾ ಇದ್ರು 3 ಶೇಡ್ಸ್ ಅಲ್ಲಿ ಏನೋ ಕಾಣಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಮ್ಯಾಕ್ಸ್ಗೂ ಈ ಸಿನಿಮಾಗೂ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂಡ್ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ನಿಮಗೆ? ಸರ್, ಟೋಟಲಿ ಡಿಫ್ರೆಂಟ್ ಮೂವಿ ಇದೆ ಸರ್. ಫನ್ ಮೂಡ್ಲೇ ಇದ್ದಾರೆ. ಓಪನಿಂಗ್ 10 minutes ಸೀನ್ ಇದೆ. ಥಿಯೇಟರ್ ಮರಣ ಮಾಸ, ಸಮ್ ಆಫ್ ಫನ್ ಅಂಡ್ ಜಾಲಿ, ಮೋರ್ ದನ್ ಮ್ಯಾಕ್ಸ್ ಎಮೋಷನಲ್ ಬೆಟರ್. ನೆಕ್ಸ್ಟ್ ಸಿನಿಮಾ ಏನಾದರೂ ಬಂತು ಅಂತಂದ್ರೆ, ಅಂದ್ರೆ ಈಗಾಗಲೇ 2ನೇ ಸಿನಿಮಾ ಮಾಡ್ತಾರೆ, 3ನೇ ಸಿನಿಮಾ ಬಂದ್ರೆ ಅವಾಗಾದ್ರೂ ಹೀರೋಯಿನ್ ಕೊಡ್ತೀರಾ ಅಂತ? ಸರ್, ಈಗಾಗಲೇ ಮ್ಯಾಕ್ಸ್ ಹಿಟ್ ಆಗಿದೆ, ಇದು ಈ ಸಿನಿಮಾನು ಕೂಡ ಹಿಟ್ ಆಗುತ್ತೆ ಅನ್ನುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. 3ನೇ ಸಿನಿಮಾಗಾದ್ರೂ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಹೀರೋಯಿನ್ ಇರ್ತಾರ ಅಂತ? ಈ ಸಿನಿಮಾ ನನಗೂ ಅಷ್ಟು ಬೇಜಾರಾಗಿದೆ ನಿಮಗೆ. ಇಲ್ಲ ಸರ್, ಹಂಗಂತಲ್ಲ ಸರ್. ನಿಮ್ಮ ರೊಮ್ಯಾನ್ಸ್ ನ ಕನ್ನಡ ಆಡಿಯನ್ಸ್ ಮಿಸ್ ಮಾಡ್ಬಿಡ್ತಿದ್ದಾರೆ ಸರ್. ಇದು ಆಕ್ಚುಲಿ ಒಳ್ಳೆ ಪಾಯಿಂಟ್. ಏನು ಹೀರೋ ಇಲ್ಲ, ಹೀರೋಯಿನ್ Srinidhi Shetty actually for Charan's movie, Srinidhi Shetty was part of it. Will she continue? She is still a part of Charan's film. She's still okay. So that's another. ಸುದೀಪ್ ಸರ್, ಅದೇ ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಮತ್ತೆ ವಿಜಯ್ ಸರ್ ಜೊತೆ ಕೊಲಾಬ್ರೇಟ್ ಮಾಡೋದಕ್ಕೆ ಎಷ್ಟು ಕಾರಣ ಆಯಿತು ಅಂತ? ಎಷ್ಟು ಕಾರಣ ಆಯಿತು? ಕಾರಣ ಅಲ್ಲ ಸರ್, ಆ್ಯಕ್ಚುಲಿ ನಾವು ಮ್ಯಾಕ್ಸ್ ಸಿನಿಮಾ ಮಾಡಬೇಕಾದ್ರೆ ಯಾಕೆ ಕೊಲಾಬ್ರೇಟ್ ಮಾಡಿದ್ವಿ, ಅದಕ್ಕೆ ಯಾಕೆ ಕಾರಣ ಅಂದರೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವಾಗ ಒಂದು ಕಾರಣವೂ ಇರಲಿಲ್ಲ ನಾವು ಕೊಲಾಬ್ರೇಟ್ ಆಗೋದಕ್ಕೆ. ನಮಗೆ ಮ್ಯಾಕ್ಸ್ ಸಾಕಿದೆ. ಇವಾಗ ಕಾರಣ ಇದೆಯಲ್ಲ, ಇಟ್ಸ್ ಮೋರ್ ಕಾನ್ಫಿಡೆಂಟ್ ಗ್ರೂಪ್ ಆ್ಯಂಡ್ ಮೋರ್ ಏನಂತೀವಿ, ವಿ ಆರ್ ಇನ್ ಕಂಫರ್ಟ್ ಝೋನ್ಸ್, ವಿ ಬಿಲೀವ್ ಈಚ್ ಅದರ್ ಆ್ಯಂಡ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಅಫ್ಕೋರ್ಸ್ ನೀವು ಹೇಳಿದಾಗ ಏನು ಕಾರಣ ಇತ್ತು, ಎಲ್ಲರೂ ಬಿಟ್ಟು ಈ ಕಡೆ. ಐ ಥಿಂಕ್ ದೇ ಹ್ಯಾವ್ ಆಲ್ ಪ್ರೂವ್ಡ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಇವಾಗ ನೀವೇ ಹೇಳಿದ್ರಿ
ಮ್ಯಾಕ್ಸ್ ಸಿನಿಮಾದಲ್ಲಿ ವಿ ಕ್ಯಾನ್ ಆಲ್ರೆಡಿ ಇದೆ, ಇವಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಅಂತ ನೀವು ಹೇಳಿದ್ರು. ಸೊ ಇವಾಗ ನಿಮಗೆ ಆ ಕಾಂಬಿನೇಷನ್ ಇಂದ ಮತ್ತೊಂದು ಸಿನಿಮಾ ಬರಬೇಕಾದ್ರೆ ಬರ್ತಾ ಇದೆ ಅಂತ ಹೇಳಿದಾಗ ಡೋಂಟ್ ಯು ಥಿಂಕ್ ಯು ಫೀಲ್ ಹ್ಯಾಪಿ ಅಬೌಟ್ ಇಟ್? ಎಸ್, ಡೋಂಟ್ ಯು ಥಿಂಕ್ ಸೊ? ಮೋರ್ ದನ್ ಎನಿಥಿಂಗ್ ಒಂದು ಅಟ್ಮಾಸ್ಫಿಯರ್ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ನೋ ಹೌ ವಿ ಆಲ್ ಈಚ್ ಅದರ್ ಥಿಂಕ್ ಆ್ಯಕ್ಚುಲಿ. ಸೊ ಇದರಲ್ಲಿ ಹೊಸದಂದರೆ ಸರ್ ಸರ್ ಅಂಡ್ ದಿಸ್ ಪ್ರೊಡಕ್ಷನ್ ಹೌಸ್, ದಿಸ್ ಇಸ್ ದ ಓನ್ಲಿ ಥಿಂಗ್ ನ್ಯೂ ಇನ್ ದಿಸ್ ಮೂವಿ. ಯಾವೆಲ್ಲ ಗ್ಯಾದರ್ಡ್ ಆ್ಯಂಡ್ ನಮಗೆ ವಾಪಸ್ ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಎಲ್ಲ ಒಟ್ಟಿಗೆ ಬರ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಇದೆ ಆ್ಯಕ್ಚುಲಿ. ವೆರಿ ಹ್ಯಾಪಿ. ಸರ್ ಆ್ಯಕ್ಚುಲಿ ಮ್ಯಾಕ್ಸ್ ಸಿನಿಮಾ ಅಂದರೆ ಒಂದು 12 hour ಡ್ಯೂರೇಷನ್ ಸ್ಟೋರಿ ಅಷ್ಟೇ ಆಗಿತ್ತು. ಅಂದರೆ ನಮಗೆ ಬೇಸಿಕಲಿ ಒಂದೇ ಟೀಮ್ ಅಂತ ಹೇಳಿದಾಗ ವೈಟ್ ಅದೇ ಥರ ಅಂದರೆ ಜನರಲ್ ಅದೇ ಥರ ಇರ್ಬೋದು ಇದೆ ಸರ್, ಇದೆ ಸರ್. ನನಗೆ ಖುಷಿ ಕೊಟ್ಟಿದ್ದು ಮ್ಯಾಕ್ಸ್ ಖುಷಿ ಕೊಟ್ಟಿದ್ದು ನನಗೆ ಸ್ಪೀಡ್ ಅಂತ ಫುಲ್. ಇದರಲ್ಲೂ ಇಟ್ ಇಸ್ ಡೆಫಿನೆಟ್ಲಿ ಆ ಥರ ನಮಗೆ 12 hours ಫಿಲ್ಮ್ ಏನಲ್ಲ ಇದು, ಪ್ರಾಬ್ಲಿ ಲಿಟಲ್ ಮೋರ್ ಅಂತ ಹೇಳಬಲ್ಲೆ. ಬಟ್ ಟೈಮ್ ಲೈನಲ್ಲಿ ಬೀಳಲ್ಲ ಅಂದ್ರೆ ತಪ್ಪಾಗುತ್ತೆ. ಇಟ್ ವಿಲ್ ಬಿ ಬಟ್ ನಾಟ್ ಲೈಕ್ ಮ್ಯಾಕ್ಸ್ ಥರ. ಐ ಗೆಸ್ ದಟ್ ಸ್ಪೀಡ್ ಬೇಕೇ ಬೇಕು ಈ ಕ್ಯಾರೆಕ್ಟರ್ಸ್ಗೆ ಮಾಡೋದಕ್ಕೆ. ಆ್ಯಂಡ್ ಬಹುಶಃ ನನಗೆ ಗೊತ್ತಿರೋ ಹಾಗೆ ವಿಜಯ್ ಅವರ ಥಿಂಕಿಂಗೇ ಆಗಿದೆ. ವೆನ್ ಹಿ ರೈಟ್ಸ್, ಅವರು ಬರೆಯುವಾಗ ನೋಡ್ತಾ ಇರ್ತೀನಿ, ಬೇರೆ ಬೇರೆ ಕಥೆ ಹೇಳಬೇಕಾದ್ರು ಎಲ್ಲಾದ್ರೂ ಇಟ್ ಇಸ್ ಆಸಿಲೇಟಿಂಗ್ ವಿತಿನ್ ಫ್ಯೂ ಡೇಸ್. ಇದೇ ಥರ ಕಥೆನ ಅವ್ರು ಹೇಳಕ್ ಬರ್ತಾರೆ. ಅವ್ರು ಐ ಥಿಂಕ್ ಹಿ ಲೈಕ್ಸ್ ಇಟ್ ಅಂತ ಆಲ್ರೆಡಿ ದಟ್ಸ್ ವೇರ್ ಹಿ ಎಕ್ಸ್ಪರ್ಟೈಸಸ್. ಎಕ್ಸ್ಪರ್ಟ್ ಇದೆ ಸರ್. ಆ್ಯಕ್ಚುಲಿ ಇವತ್ತಿನ ಜನಗಳ ಅಭಿರುಚಿಗೆ ಪ್ರತಿದಿನ ಚೇಂಜ್ ಆಗ್ತಿದೆ ಆ್ಯಕ್ಚುಲಿ. ಸೊ ಮ್ಯಾಕ್ಸ್ ಸಕ್ಸಸ್ನಿಂದ ನಿಮಗೆ ಲರ್ನಿಂಗ್ ಅಥವಾ ಅನ್ಲರ್ನಿಂಗ್ ಏನಾಯಿತು? ಸರ್, ನಾವು ಮಾಡೋ ಸಿನಿಮಾಗಳಿಂದ ನಮಗೆ ರಿಸಲ್ಟಿಂದಲೂ ಒಂದ್ಸತಿ ನಮ್ಗೆ ಅರ್ಥ ಆಗ್ತದೆ ಏನಂದರೆ ಓಕೆ ಈ ಥರ ಇದನ್ನು ಒಪ್ಕೊಂಡು ಚೆನ್ನಾಗಿ ಇದನ್ನು ಒಪ್ಕೊಂಡಿಲ್ಲ. ಇದು ಬಿಟ್ಟರೆ ಐ ಥಿಂಕ್ ಲರ್ನಿಂಗ್ ಅನ್ಲರ್ನಿಂಗ್ ಹ್ಯಾಪನ್ಸ್ ಎವ್ರಿ ಮಿನಿಟ್ಸ್. ಸೊ ಬಟ್ ಓನ್ಲಿ ಥಿಂಕ್ ವಿ ಆರ್ ಇವ್ರದ್ದು ಲರ್ನಿಂಗ್ ಇದೆ. ಏನಕ್ಕಂದರೆ ಇವರು ಫಸ್ಟ್ ಕತೆ ಬರ್ಕೋಬೇಕಾದ್ರೆ ಒಂದು ಕತೆ ಬರ್ಕೋಬೋದಿತ್ತು, ಆಮೇಲೆ ಚೇಂಜಸ್ ಆಗ್ತಾ ಇತ್ತು. ಎಲ್ಲ ಚೇಂಜಸ್ ಫಾರ್ ದ ಬೆಟರ್ಮೆಂಟ್ ನಮ್ಮ ಇದಕ್ಕೆ ನರ್ತಕ್ಕೆ ಥಿಯೇಟ್ರಿಗೆ ಬರ್ತಾರೆ ಸಿನಿಮಾ ನೋಡೋದಕ್ಕೆ. ಮ್ಯಾಕ್ಸ್ ರಿಲೀಸ್ ಆದಾಗ ಅವರಿಗೆ ಲೋಕ ಜ್ಞಾನ ಆಯಿತು. ಅವರು ಓಹೋ, ನಾವು ಯಾರಿಗೋ ಬರ್ಕೊಂಬೋದು, ಇದು ಕತೆ ಬೇರೆ ಥರ ಇದೆ, ಇಲ್ಲಿ ಆಡಿಯನ್ಸ್ ಇವ್ರನ್ನ ನೋಡೋ ರೀತಿ ಬೇರೆ ಇದೆ. ಐ ಥಿಂಕ್ ದಟ್ ಇಸ್ ಅ ಬೆನಿಫಿಟ್ ಆಫ್ ಥಿಂಗ್ ವಿ ಹ್ಯಾವ್ ಟು ಗಿವ್ ಇಟ್ ಬಿಕಾಸ್ ಈಸ್ ನಾಟ್ ಫ್ರಮ್ ಹಿಯರ್. ಅವ್ರು ನಾಡಿದ್ದಂತ ನನ್ನ ಪರಿಚಯ, ಅಲ್ಲಿ ನೋಡಿರೋ ಗ್ಲಿಮ್ಸಸ್. ಬಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಹಿಸ್ ಲರ್ನಿಂಗ್ ಇಸ್ ಹಿ ಇಸ್ ಎ ಕ್ವಿಕ್ ಲರ್ನರ್. ಅದು ನೋಡಿದ್ರು ನನಗಿಂತ ಹೆಚ್ಚಾಗಿ ಕನ್ನಡ ಜನರ ಈ ಸ್ಟಡಿ ಈ ಟ್ರಾವೆಲ್ಡ್ ಆ್ಯಕ್ಚುಲಿ ಮ್ಯಾಕ್ಸ್ ಟೈಮಲ್ಲಿ ಟು ಮೆನಿ ಸಿಟೀಸ್ ಥಿಯೇಟರ್ಸ್ ಅದೆಲ್ಲ ನೋಡ್ತಾ ಇದ್ರೆ ಕುತ್ಕೊಂಡು ಯಾರು ಏನು ಮಾಡ್ತಾರೆ, ಹೇಗೆ ಇದನ್ನ ಹೌ ಆ್ಯಕ್ಚುಲಿ ನೋಡೋ ಸಿನಿಮಾ ರೀತಿ ನೋಡೋ ರೀತಿ. ಅದರಿಂದಾಗಿ ದಟ್ಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್ ಇಂಟರ್ವ್ಯೂ ಅಲ್ಲಿ ದಟ್ ಈ ಸಲ ಒಂದು ಕತೆ ಬರ್ಕೊಂಡು ಬರ್ಬೇಕಾದ್ರೆ ಅಷ್ಟು ಚೇಂಜಸ್ ನಮಗೆ ಮಾಡಬೇಕಾಗಿಲ್ಲ ಬಿಕಾಸ್ ಈ ವಾಸ್ ಆಲ್ರೆಡಿ ಪ್ರಿಪೇರ್ಡ್. ದರ್ ಹಸ್ ಬೀನ್ ದ್ಯಾಟ್ ವೇ. ಆ್ಯಂಡ್ ರಮೇಶ್ ಅವರು ಅಷ್ಟೇ, ಐ ಥಿಂಕ್ ಹಿಸ್ ಮ್ಯೂಸಿಕ್ ಆ ಸಿನಿಮಾ ಮಾಡಬೇಕಾದ್ರೆ ಐ ಥಿಂಕ್ ದೇರ್ ವಾಸ್ ಅ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಯಾರೆಕ್ಟರ್ ಪರ್ಸನಾಲಿಟಿ. ಈ ಸಲ ಒಂದು 10 ಹೆಜ್ಜೆ ಮುಂದೆ ಹೊಡೆಯೋದು. ಸೊ ಐ ಥಿಂಕ್ ದ್ಯಾಟ್ ವೇ ಆಸ್ ಐ ಟೋಲ್ಡ್ ಯು, ಇದೇ ಥರ ಟೀಮ್ ವರ್ಕ್ ಮಾಡಿದಾಗ ಇಟ್ ಮೇಕ್ಸ್ ಲೈಫ್ ವೆರಿ ಈಸಿ. ಎವ್ರಿಬಡಿ ಆರ್ ಇನ್ ದ ಸೇಮ್ ಪೇಜ್. ಸುದೀಪ್ ಸರ್, ಮೊನ್ನೆ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ನೀವು ಬರ್ತಿದ್ರಿ. ಸೊ ನಮಗೆಲ್ಲ ಅಂದರೆ ನಿಮ್ಮ ಫ್ಯಾನ್ಸ್ಗೂ ಸೇರಿದಂತೆ ನಿಮ್ಮನ್ನು ಆಧಾರದ ಪಾತ್ರಗಳಲ್ಲಿ ಅಂದರೆ ನೀವು ರಿಯಲ್ ಲೈಫಲ್ಲೂ ಸ್ಟೈಲಿಶ್ ಆ್ಯಟಿಟ್ಯೂಡ್ ತೋರಿಸ್ತೀರಾ, ಮತ್ತು ರಿಯಲ್ ಲೈಫ್ನಲ್ಲೂ ಸೇಮ್ ಆ್ಯಕ್ಟಿವಿಟಿ ಸ್ಟೈಲಿಶ್ ಆ್ಯಟಿಟ್ಯೂಡ್. ಆದರೆ ಸುದೀಪ್ ಸರ್ ಒಂದು ಪಂಚೆ ಕಟ್ಕೊಂಡು ಹಳ್ಳಿಲಿ ಸಾಮಾನ್ಯ ಕಾಮನ್ ಮ್ಯಾನ್ ಆಗಿ ತಲೆಗೆ ಆಯಿಲ್ ಹಾಕ್ಕೊಂಡು ಆ ಥರ ಅಂದರೆ ನಿಮ್ಮ ರಿಯಲ್ ಲೈಫಲ್ಲಿ ದೊಡ್ಡ ಮಗಳಿದ್ದಾಳೆ. ಸೊ ಆ ಥರ ಒಂದು ದೊಡ್ಡ ಮಗಳು ರಿಯಲ್ ಲೈಫಲ್ಲಿ ಯಾವಾಗ ನೋಡ್ಬೋದು ನಾವು ಮತ್ತೊಂದು ಲೇಯರ್ ಸುದೀಪ್ ಅವರನ್ನ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಏನಾದರೂ ಆ ಥರದ ಪಾತ್ರಗಳಲ್ಲಿ ನಿಮ್ಮನ್ನ ನಾವು ನೋಡೋ ಚಾನ್ಸ್ ನಿಮ್ಮ ಕೂತು ತುಂಬಾನೇ ಸ್ಟೈಲಿಶ್ ಆಗಿರುತ್ತೆ ಮೂವೀಸಲ್ಲಿ, ಓಕೆನಾ? ಹಾರಾಡ್ತಾ ಇರುತ್ತೆ, ಹೀರೋಯಿನ್ಸ್ಗಿಂತ ಜಾಸ್ತಿ ನಿಮ್ಮ ಹೇರ್ ಸ್ಟೈಲೇ ನೋಡ್ತಾ ಇರ್ತೀವಿ ನಾವು. ಸೊ ಅದನ್ನ ಬಿಟ್ಟು ಏನಾದರೂ ಬೇರೆ ಥರ ಏನಾದರೂ ಮಾಡ್ಬೋದು ಸರ್? See, very valid question. Let us go back in time. ಹುಚ್ಚಮ್ಮಣ್ಣ, ವಾಲಿ, ತಮ್ಮ, ಅದಾದಮೇಲೆ ಸ್ವಾಮಿ ಬಂತು, ಸ್ವಲ್ಪ ಈ ಕಡೆ ಬಂದ ಆಟೋಗ್ರಾಫ್, ಮುಸ್ಸಂಜೆ ಮಾತು. ಇದೇ ಥರ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಇಫ್ ಯು ರಿಯಲೈಸ್ ನಾನು ಆ ಥರ ಸಿನಿಮಾನೇ ಹುಡುಕ್ತಾ ಇದ್ದೆ, ಆ ಥರ ಸಿನಿಮಾನೇ ಮಾಡಬಾರ್ದು. ಯಾಕಂದರೆ ನನಗೆ ತುಂಬ ಮೀನಿಂಗ್ಫುಲ್ ಸಿನಿಮಾಸ್ ಬೇಕು, ಹೀಗೆ ಮಾಡಬಾರ್ದು, ನನಗೆ ನೆಸೆಸಿಟಿ ಇಲ್ಲ.
ಒಂದು ಟೈಮ್ ಆದಮೇಲೆ ಅರ್ಥ ಆಯಿತು ಯಾಕೆ ಮಾರ್ಕೆಟಲ್ಲಿ ನಮ್ಮನ್ನು ಸೆಕೆಂಡ್ ರೋ ಥರ್ಡ್ ರೋ ಹಿಡ್ತಾ ಇದ್ದಾರಲ್ಲ, ಕರೆಯುವಾಗಿರ್ಬೋದು, ಅಡ್ರೆಸ್ ಮಾಡುವಾಗಿರ್ಬೋದು, ಬಾಕ್ಸ್ ಆಫೀಸ್ ಅಂತ ಬಂದಾಗಿರ್ಬೋದು. ದೆನ್ ವಿ ರಿಯಲೈಸ್ ಅಲಾಂಗ್ ವಿತ್ ದಟ್ ವಾಟ್ ಯು ನೀಡ್ ಟು ಸೇವ್ ಇಸ್ ಕಮರ್ಷಿಯಲಿ, ಬಿಕಾಸ್ ನಿಮ್ಮ ಓಪನಿಂಗ್ ಮ್ಯಾಟರ್ ಆಗುತ್ತೆ, ಫಸ್ಟ್ ವೀಕ್ ಕಲೆಕ್ಷನ್ ಮ್ಯಾಟರ್ ಆಗುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ದಟ್ ಇಸ್ ವೇರ್ ಇಸ್ ದ ಗ್ರೋತ್ ಆಫ್ ಅನ್ ಆಕ್ಟರ್. ಆ್ಯಂಡ್ ಗ್ರೋತ್ ಆಫ್ ಅನ್ ಆಕ್ಟರ್ ಅಂತ ಬಂದಾಗ ಪರ್ಸನಲಿ ಬರೀ ದುಡ್ಡು ಮಾತ್ರ ಬರೋಲ್ಲ. ನೀವು ಎಷ್ಟು ಗ್ರೋ ಆಗ್ತಿರೋ ದಟ್ ಮಚ್ ಮನಿ ಕಮ್ಸ್ ಇನ್ ಟು ದ ಫಿಲ್ಮ್, ಎಲ್ಲ ಬೆಟರ್ ಫಿಲ್ಮ್, ಬೆಟರ್ ಸ್ಟೋರಿ, ರೈಟ್? ಅವಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಶಾಂತಿ ನಿವಾಸ ಅಂತ ಒಂದು ಸಿನಿಮಾ ಮಾಡಿದ್ರು, ಆವ್ರೇಜ್ ಆಗಿತ್ತು. ಅದೇ ಶಾಂತಿ ನಿವಾಸ ಮುಂದೆ ಹೋಗ್ತಾ ಹೋಗ್ತಾ ಮಾಣಿಕ್ಯ ಆಗುತ್ತೆ. ಒಂದು ಮನೆಗೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಇದರಲ್ಲಿ ಆ್ಯಟಿಟ್ಯೂಡ್ ಸ್ಟೈಲ್ ಇತ್ತು, ಹೀರೋಯಿನ್ ಇಬ್ಬರಿದ್ರು, ಹಾಡುಗಳಿತ್ತು, ಫೈಟ್ಸ್ಗಳಿತ್ತು, ಡೈಲಾಗ್ ಇತ್ತು, ಸಪೋರ್ಟಿಂಗ್ ರೆಡ್ಯೂಸರ್ ಇದ್ರು, ಎಲ್ಲ ಇದ್ರು. ಜನ ಅದು ದೊಡ್ಡ ಬೇರೆ ಕಡೆ ಬಿಟ್ಟು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಲರ್ನ್ ದಟ್ ದರ್ ಇಸ್ ಅ ವೇ ವಿ ಕ್ಯಾನ್ ಟೆಲ್ ಎನಿಥಿಂಗ್. ಬಟ್ ಈಗ ಬರ್ತಾ ಬರ್ತಾ ನೀವು ಅದಾದನ್ನು ನೋಡಿರಲ್ಲ, ವಾಟ್ ಎವರ್ ಐ ಡಿಡ್. ಬಟ್ ಟುಡೇ ಟೈಮ್ಸ್ ಇಸ್ ನಾಟ್ ಪರ್ಮಿಟಿಂಗ್ ಅಸ್, ಎಸ್ಪೆಷಲಿ ಹಿಯರ್. ಬಟ್ ತಮಿಳಲ್ಲಿ ಐ ಥಿಂಕ್ ಇನ್ ಮಲಯಾಳಮಲ್ಲಿ ದೇ ಹ್ಯಾವ್ ದಟ್ ಪ್ರಾವಿಷನ್ ದಟ್ ಈ ಥರ ಕಥೆಗಳು ಇನ್ನೂ ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಹೋಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಟ್ರಸ್ಟ್ ಮೀ, ಇವತ್ತಿಗೂ ಕಥೆ ಕೂತ್ಕೊಳ್ಳೋದಾದರೆ ನಾವು ವಿ ಆಲ್ ಟೀಮ್, ನಾನು ಇವತ್ತಿಗೂ ಆ ಥರ ಒಂದು ಕಥೆ ಹುಡುಕ್ತಾ ಇದ್ದೆ. ಆ ಥರ ಒಂದು ಇವರಿಗೆ ಬ್ಯಾನರ್ಗೆ ಶಿವ ಅವರೆಲ್ಲ ಬಂದಾಗ ಆ್ಯಡ್ ಸೆಟ್ ಇವ್ರದ್ದು ತಮಿಳಲ್ಲಿ ಮಹಾರಾಜ ಅನ್ನೋ ಸಿನಿಮಾ ನೋಡಿದ್ವಿ ರೀಸೆಂಟ್ಲಿ. ನೆನಪಿಗೆ ಅವಗಳಿಗೆ ಕೇಳಿದ್ರೆ ನಾನು ಅದಕ್ಕೆ ಮಹಾರಾಜ ಕೊಡೋಣ, ಅದರಲ್ಲಿ ಇಲ್ಲಿ ಯಾರು ನಿಮ್ಮವ್ರಿಗೆ ಈ ಥರ ಕಥೆ ಇಲ್ವೋ ನೀವು ಅಂತಾರಲ್ಲ, ಈ ಥರ ಬರ್ಕೊಂಬರಿ ನಾವು ಮಾಡೋಣ ಅಂದರೆ ಯಾವ ಥರ ಅಂದರೆ ಜಸ್ಟ್ ರೆಫರೆನ್ಸ್ ಆಗಿ ಹೇಳ್ತಾ ಇದ್ದೆ. ಟಿಲ್ ಟುಡೇ ಐ ಡೆಫಿನೆಟ್ಲಿ ಸರ್ಚ್ ಆ್ಯಂಡ್ ಲೆಟ್ ಮಿ ಟೆಲ್ ಯು, ಟೂರಿಸ್ಟ್ ಅನ್ನೋ ಸಿನಿಮಾ ನಿಮ್ಗೆ ಇಷ್ಟ ಆಗಬೇಕಾದ್ರೆ it is not just the writing, it is the execution of the writing. You need a director of that sort who can write like that, have the sensibilities to conceive it. ಆ ಥರ ಸಿಕ್ಕಿದ್ದನ್ನು ನಾನೇ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಆ ಥರ ಸಿನಿಮಾ ಖಂಡಿತ ಮಾಡ್ತೀನಿ. ಬಿಕಾಸ್ ಐ ಲವ್ ಟು ಡೂ ಸಚ್ ಸಿನಿಮಾಸ್. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಫಾರ್ ಸಚ್ ಥಿಂಗ್ಸ್ ಟು ಹ್ಯಾಪನ್, ಮಿರಕಲ್ಸ್ ಟು ಹ್ಯಾಪನ್ ಇನ್ ಅವರ್ ಲೈಫ್ಸ್. Sudeep sir, Yes, ma'am. I have two questions. First one, ರೀಸೆಂಟ್ಲಿ ಮ್ಯಾಕ್ಸ್ ಸಿನಿಮಾ ಹಿಟ್ ಆಯಿತು, ಜೊತೆಗೆ ಆ ಸಿನಿಮಾ ಹೇಗೆ ಶುರುವಾಯಿತು, ಹೇಗೆ ಮುಗೀತು ಅನ್ನೋದು ಗೊತ್ತಾಗಲಿಲ್ಲ. ರೀಸೆಂಟ್ಲಿ ಪೀಪಲ್ ದಿಸ್ ಜನರೇಷನ್ ನೀಡ್ ಲೈಕ್ ಇನ್ಸ್ಟಂಟ್ ಕ್ವಿಕ್, ಬೇಗ ಆಗಬೇಕು ಸಿನಿಮಾ, ಬೇಗ ನೋಡಬೇಕು ಅನ್ನೋಂಥದ್ದು. ಆ ಮೋಡ್, ಫಾಸ್ಟ್ ಮೋಡ್ ಅನ್ನೋಂಥದ್ದು ಮ್ಯಾಕ್ಸ್ ಸಿನಿಮಾದಲ್ಲಿ ಇತ್ತು. ಸೊ ಈ ಸಿನಿಮಾನು ಅದೇ ರೀತಿ ಫಾಸ್ಟ್ ಮೋಡಲ್ಲಿ ಕರ್ಕೊಂಡು ಹೋಗುತ್ತಾ? It is a fast-paced film. ಯಾವ ಥರ ಶೂಟಿಂಗ್ ಅಲ್ಲ ಅಥವಾ ಸ್ಕ್ರೀನ್ ಪ್ಲೇ? ಎವ್ರಿಥಿಂಗ್. ಶೂಟಿಂಗ್ ಅಲ್ಲ, ನೀವೇ ಹೇಳಿದ್ರಲ್ಲ, ವಿ ವಾಂಟ್ ಟು ರಿಲೀಸ್ ಇಟ್, ವಿ ಆರ್ ಟ್ರೈಂಗ್ ಟು ಪ್ಲಾನ್ ಟು ರಿಲೀಸ್ ಇನ್ ಡಿಸೆಂಬರ್ ಅಂತ. ಇಟ್ ಇಸ್ ಗೋಟ್ ಟು ಬಿ ಫಾಸ್ಟ್ ಪೇಸ್. ಸ್ಕ್ರೀನ್ ಪ್ಲೇ ವೈಸ್ ನಾನು ಹೇಳಿದೆ, ಇವ್ರು ಬರೆಯೋದೇ ಹಾಗೆ, ಇಟ್ ಇಸ್ ಅ ವೆರಿ ಫಾಸ್ಟ್ ಪೇಸ್ ಫಿಲ್ಮ್, ಹಾಗೆ ಇರಬೇಕು ಅಂತ. ಸೆಕೆಂಡ್ಲಿ, ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ನಿಮ್ಮ ಬಡ್ಜೆಟ್ಸ್ ಆಫ್ ದ ಸಿನಿಮಾ ಎಷ್ಟೇ ದೊಡ್ಡದಿರಲಿ, ಅವರ್ ಬಿಗ್ ಯೋರ್ ಫಿಲ್ಮರ್ಸ್, ಐ ಥಿಂಕ್ ಸ್ಪೆಂಡ್ 1 year ಆನ್ ದ ಪ್ಲಾನಿಂಗ್, ನೋ ಪ್ರಾಬ್ಲಮ್. ಬಟ್ ಆಫ್ಟರ್ ದಟ್ ಯುವರ್ ಎಕ್ಸಿಕ್ಯೂಷನ್ ಹ್ಯಾಸ್ ಟು ಬಿ ವೆರಿ ಫಾಸ್ಟ್. Then there is a meaning for business, money, a lot of money is involved in production. I think production we shouldn't waste time. But yeah, spend 1.5 years planning it. Setting both well, I think we should plan to get it out as soon as possible, at least keep trying. My second question, ಕೆಲವು ಬಾರಿ ಸ್ನೇಹಿತರಿಗಾಗಿ ನೀವು ಸಿನಿಮಾದಲ್ಲಿ ಕ್ಯಾಮ್ರಾ ರೋಲ್ ಮಾಡಿದ್ದೀರಾ, ಇನ್ನು ಕೆಲಸ ನಿಮಗೆ ಪಾತ್ರ ಇಷ್ಟ ಆಗಿ ಮಾಡಿರುವಂಥದ್ದು. ಸದ್ಯಕ್ಕೆ ಪಾತ್ರ ನಿಮಗೆ ಇಷ್ಟ ಆಗಿ ಕ್ಯಾಮ್ರಾ ರೋಲ್ ಮಾಡಿರುವಂಥದ್ದು, ಆದರೆ ಈಗ ಕೇಳಿ ಆಟದಲ್ಲಿ ನೀವು ಕ್ಯಾಮಿಯೋ ರೋಲಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಅಂತ ಒಂದು ಸುದ್ದಿ ಓಡಾಡ್ತದೆ. ಪ್ರೇಮು ಎಷ್ಟು ಖರ್ಚು ಮಾಡ್ತಾರೆ ಅವ್ರ ಪ್ರೆಸ್ ಮೀಟಿಂಗಿಗೆ, ಅಲ್ಲೂ ಕೇಳಿ, ಅಲ್ಲಿ ಕೇಳಬೇಕು ನೀವು. ಈ ಸಿನಿಮಾದಲ್ಲಿ ಇವ್ರನ್ನ ಕರೆಸಿ, ನಾನು KVL ಅವರು ಒಳ್ಳೆ ಗಾಯಕರು, ಒಳ್ಳೆ ದುಡ್ಡಿದೆ, ಒಂದು ನಿಮಿಷ ಅವರು ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಇಟ್ ಇಸ್ ನಾಟ್ ನೈಸ್. ಕ್ಯೂರಿಯಾಸಿಟಿ ಕಣ್ಮುಡಿ ಅದು ಇಲ್ಲ. ನಾವು ಬೇರೆ ಪಿಕ್ಚರ್ ಬಗ್ಗೆ ನಾನು ಈ ವೇದಿಕೆ ಮಾತಾಡೋಣ. ಸುದೀಪ್ ಸರ್, ಪ್ರಶ್ನೆ ಪ್ರವೀಣ್ ಅಂತ ಹೇಳಿ ಹೋಗ್ಲಿಕ್ಕೆ ಹೇಳ್ತಿದ್ದ. ಈ 47 ಔಟ್ಲುಕ್ ಅದ್ಭುತವಾಗಿದೆ. ನನ್ನ ಪ್ರಶ್ನೆ ಏನಂದ್ರೆ, ಡಿಸೆಂಬರ್ ಸಿನಿಮಾನ ತೆರೆಗೆ ತರ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಸೊ ದೊಡ್ಡ ದೊಡ್ಡ ಬ್ಯಾನರ್ ಆಗಿರ್ಬೋದು, ದೊಡ್ಡ ದೊಡ್ಡ ಚಿತ್ರನಟರ
ಸಂಬಂಧಪಟ್ಟ ಸಿನಿಮಾಗಳು ಮಿನಿಮಮ್ 1 ರಿಂದ 1.5 ವರ್ಷ ತಗೊಳುತ್ತೆ. ಒಂದು ತೆರೆಗೆ ಬರ್ಬೇಕಾದ್ರೆ ಪ್ರಮೋಷನ್ ಆಗಿರ್ಬೋದು, ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಆ ಥರದ್ದು ಇಷ್ಟು ಬೇಗ ತರಲಿಕ್ಕೆ ಸಾಧ್ಯನಂತ. ಎರಡನೇ ಪ್ರಶ್ನೆ ಏನಂದ್ರೆ, ಸುದೀಪ್ ಸರ್ ಆಡುಗುಟ್ಟದ ಸೊಪ್ಪಿಲ್ಲ, ಸುದೀಪ್ ಸರ್ ನುಗ್ಗದ ಕ್ಷೇತ್ರವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಟನೆ, ನಿರೂಪಣೆ, ಕಾರ್ ರೇಸಿಂಗ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಇದ್ದೀರಾ. ಈಗ ಬಿಗ್ ಬಾಸ್ ಕೂಡ ಶುರುವಾಗ್ತಿದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ ಕಡೆ? ಯಾಕಂದ್ರೆ ನೀವು ಹೇಳಿದ್ದೀರಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಶೂಟಿಂಗ್ ಆಗ್ತಿದೆ ಅಂತ. ಬಿಗ್ ಬಾಸ್ ಕೂಡ ಕರ್ನಾಟಕದಲ್ಲಿ ಶುರು ಆಗ್ತಿದೆ. ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಹೆಂಗ್ ಸಾಧ್ಯ? ಇವೆಲ್ಲವನ್ನು ಚಾಲೆಂಜ್ ನಿಮ್ಗೆ ಎದುರಿಸ್ತೀರಾ ಅಂತ ಕಾದು ನೋಡಿ. ಸುದೀಪ್, ವಿ ಹ್ಯಾವ್ ಟು ಒಪ್ಕೊಂಡಿದ್ದೀವಿ ಅಂತೆಲ್ಲ ಮಾಡಲೇಬೇಕು. ಮಾಡೋಕ್ಕಾಗದಿರೋದು ಒಪ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಹಠಾತ್ ಏನೋ ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕಲ್ಲ, ಅವಶ್ಯಕತೆ ಇದೆ. ನಮ್ಮ ಸಿನಿಮಾ ಈ ವರ್ಷ ಬರಬೇಕು, ಚಿತ್ರರಂಗಕ್ಕೆ ಒಂದು ಸಿನಿಮಾ ಬೇಕು. ಹಾಗಂತ ಬೇರೆಯವ್ರು ಮಾಡ್ತಾ ಇರೋದಲ್ಲ, ಒಳ್ಳೊಳ್ಳೆ ದೊಡ್ಡ ಸಿನಿಮಾಗಳ ಪೈಕಿನ ಮುಂಚೆ ಬರ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಅದರೊಟ್ಟಿಗೆ ನಮ್ಮದು ಒಂದು ಇರಲಿ. ಆಮೇಲೆ ಇಡೀ ವರ್ಷ ಒಂದು ಸಿನಿಮಾ ಇಲ್ಲದೆ ಬಿಡುಗಡೆ ಆಗದೆ ಇರೋದಕ್ಕೆ, ನೋಡೋದಕ್ಕೆ, ನನ್ನ ಸಿನಿಮಾ ಬಿಡುಗಡೆ ಆಗದೆ ಇರೋದು ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಓಡೋದಾಗಿರಲಿ, ಸೆಕೆಂಡ್ರಿ ಅಟ್ಲೀಸ್ಟ್ ಒಂದು ಸಿನಿಮಾ ಬಿಡುಗಡೆ ಆಗಬೇಕು, ಆ ಶ್ರದ್ಧೆ ಪ್ರಯತ್ನದಲ್ಲಿದೆ. ಐ ವಾಂಟ್ ಟು ಡೂ ದಟ್. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ಜುಲೈ 2023 ಸಿನಿಮಾನ ಸ್ಟಾರ್ಟ್ ಮಾಡಿದಾಗ ಮ್ಯಾಕ್ಸ್ ಆ್ಯಕ್ಚುಲಿ 2023 ಡಿಸೆಂಬರಲ್ಲಿ ಬಿಡುಗಡೆ ಆಗಬೇಕು ಅನ್ನೋ ಹಂತದಲ್ಲಿ ಹೋದ್ವಿ. ಬೈ ಸೆಪ್ಟೆಂಬರ್, ಅಕ್ಟೋಬರ್ ಮಿಡ್, ನವೆಂಬರ್ ಬಿಗಿನಿಂಗ್ ಅಲ್ಲೇ ವಿ ಹ್ಯಾಡ್ ಫಿನಿಶ್ಡ್ ಆಲ್ಮೋಸ್ಟ್ 80% ಆಫ್ ದ ಫಿಲ್ಮ್. ಡೇ ನೈಟ್ ಕೆಲಸ ಮಾಡಿದ್ದೇವೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ಲಡ್ಸ್ ಆಯಿತು, ಎಲ್ಲ ಆಗಿ ಸುಮಾರು ಸೆಟ್ಗಳು ಹಾಳಾಯಿತು. ಊರಲ್ಲಿ ಯಾರು ಬರಲ್ಲ. ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟೋ ಜನರಿಗೆ ಡೇಟ್ಸ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಲ್ಲೆಲ್ಲೋ ಹೊರಟೋಯ್ತು ಸಿನಿಮಾ. ಎಲ್ಲಾದರೂ ದಿಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಕ್ಕೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇಫ್ ಯು ಆರ್ ದ ಸೇಮ್ ಪೇಜ್ ಆ್ಯಂಡ್ ವರ್ಕಿಂಗ್ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಫೈನ್. ನಿಮ್ಮ ಲುಕ್ಸ್ ಬಗ್ಗೆ ನಾನು ಕೇಳಬೇಕು. ಬಿಕಾಸ್ ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಈ ಕಡೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಸೊ ಈ ಸಿನಿಮಾ ಲುಕ್ ನೀವು ಬಿಗ್ ಬಾಸ್ಗೆ ತಗೊಂಡ್ಬರೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಲುಕ್ಸ್ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಹಾಗೆ ಸಿನಿಮಾದಲ್ಲಿ 3 ಶೇಡಲ್ಲಿ ಕಾಣಿಸ್ಕೊಳ್ತೀರಾ ಅಂತ ಹೇಳಿದ್ರು. ಸೊ ಈ 3 ಶೇಡಲ್ಲಿ ನಿಮ್ಮ ಲುಕ್ಸ್ ಯಾವ ತರ ಇರುತ್ತೆ, ಅದ್ರ ಮೇಲೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಂತ? ಎಲ್ಲ ಶಾರದಾ ಹತ್ರ ಟ್ರೈನಿಂಗ್ ತಗೊಂಡಿದ್ದೀವಿ. 4 ಪ್ರಶ್ನೆ ತಪ್ಪು ಫಸ್ಟ್ ಬರ್ತಾ ಇಲ್ಲಿ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ನಾನು ಈ ಪಾತ್ರಕ್ಕೆ 3 ಶೇಡ್ ಇದೆ ಅಂತ ಹೇಳಿಲ್ಲ. ಈ ಸಿನಿಮಾದಲ್ಲಿ 3 ಲೇಯರ್ಸ್ ಇದೆ ಅಂತ ಹೇಳಿದೆ. ಮ್ಯಾಕ್ಸ್ ಅನ್ನೋ ಸಿನಿಮಾದಲ್ಲಿ 1 ಲೇಯರ್ ಹೋಗುತ್ತೆ. 3 ಲೇಯರ್ ಅಂದರೆ ಅಷ್ಟು ಸ್ಪೀಡ್ ಟ್ವಿಸ್ಟ್ಗಳಿದೆ, ಟರ್ನ್ಸ್ಗಳಿದೆ, ಆ್ಯಂಡ್ ಒಂದು ಸ್ಪೀಡ್ ಇದೆ. ಶೇಡ್ ಒಂದೇ ಬರುತ್ತೆ. ಓಕೆ, ನಂಬರ್ 1 ಬಿಗ್ ಬಾಸ್ ಅನ್ನೋ ವೇದಿಕೆ ಹೇಗಿರುತ್ತೆ ಅಂತಂದರೆ, ನಾನು ಹೇಗಿದ್ದೀನೋ ಹಾಗೆ ಹೋಗ್ಬೇಕಲ್ಲ. ಕರೆಕ್ಟಲ್ಲಿ ಏನು ಮುಚ್ಚು ಮರೆ ಮಾಡೋಕ್ಕಾಗಲ್ಲ. ಅಪ್ಪಪ್ಪ ಅಂದರೆ ಒಂಚೂರು ಕೂದಲು ಆ ಕಡೆ ಈ ಕಡೆ ಮಾಡ್ಕೊಬೋದು, ಮೇಕಪ್ಗಳು ಒಂಚೂರು ಚೇಂಜಸ್ ಕಾಣಿಸ್ಕೊಬೋದು. ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆಯೇ ಹಾಗೆ. ಏನಂತಂದರೆ ಇದ್ದಿದ್ದನ್ನ ಹಾಗೆ ತೋರಿಸೋದು. ಅದು ಮನೆ ಒಳಗಡೆ ಇರಲಿ, ವೇದಿಕೆ ಮೇಲೆ ನಮ್ಮನ್ನು ಹಾಗೆ ತೋರಿಸ್ಕೊಳ್ಳೇಬೇಕು. ನಾವು ಎನಿಥಿಂಗ್ ಅಬೌಟ್ ಇಟ್, ಬಟ್ ಐ ವಿಲ್ ಮ್ಯಾನೇಜ್. ಸುದೀಪ್ ಸರ್, ಶಿವಮೊಗ್ಗ 45 ವಿಜಯ ಕಾರ್ತಿಕನ್ ಸರ್ ಜೊತೆಗೆ ಮಾಡಿದ್ವಿ. ಮತ್ತು ಬ್ಯಾಕ್ 47 ವಿಜಯ ಕಾರ್ತಿಕನ್ ಸರ್ ಅವ್ರ ಜೊತೆಗೆ ಫಿಲಮ್ ಅನ್ನಿಸ್ಬಿಡುತ್ತೆ. ಯಾಕೆ ಇವರೇ ಪಿಕ್ ಮಾಡಿಕೊಂಡ್ರು? ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ತುಂಬ ರೇರ್, ಆದರೆ ಅದೇ ಕಾಂಬಿನೇಷನ್ ಮತ್ತೆ ಮುಂದುವರಿತಾ ಇದೆ. ಅವರೇ ಮುಖ್ಯ ಕಾರಣ ಏನಕ್ಕೆ? ಯಾಕಂದ್ರೆ ನನಗೆ ಓಕೆ, ನಾನು ಇವತ್ತು ಅದೇ ಎಲ್ಲ ತಿನ್ನೋದು, ನಾಳೆ ಅದೇ ಬರ್ತೀನಿ. ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಬೇರೆ ಕಡೆ ಹೋಗ್ತೀನಿ ತಿನ್ನೋದಕ್ಕೆ. ಇಲ್ಲ ಹೀಗೆ ಬರ್ತೀನಿ ಅಂತ ಅದೇ ಓಕೆ. ನನಗಿದು ಓಕೆ, ಸೆಟ್ ಆಯಿತು ಓಕೆ. ಅವ್ರ ಹತ್ರ ಇನ್ನೊಂದು ಕಥೆ ಇತ್ತು ಓಕೆ. ಇವಾಗ ಒಂದು ಸಿನಿಮಾ ಸಕ್ಸಸ್ ಆದಮೇಲೆ ಅವರನ್ನು ಕುತ್ಕೊಂಡು ಕತೆ ಬರೆದು ಟೈಮ್ ಆಗುತ್ತೆ. ಬಟ್ ಹಿ ವಾಸ್ ರೆಡಿ. ಈ ಕೇಮ್ ಬ್ಯಾಕ್, ಸರ್ ಇನ್ನೊಂದು ಕತೆ ಇದೆ ಸರ್, ನಿಮಗೆ ಹೇಳ್ಬೋದು, ಬನ್ನಿ ಇನ್ನೊಂದು ಹೇಳಿದ್ರು. ಇಷ್ಟ ಆಯಿತು ನನಗೆ. ಈ ಕಡೆ ಇನ್ನೊಂದು ಖುಷಿ ಏನಂತಂದ್ರೆ, ನೀವು ಇನ್ನೊಂದು ಹೇಳ್ತೀರಿ ಬ್ಯಾಕ್ ಟು ಬ್ಯಾಕ್ ಯಾಕೆಂತ. ಬಿಕಾಸ್ ಐ ಆಮ್ ನಾಟ್ ಸೊ ಕಮಿಟೆಡ್ ಸರ್. ಅಂದರೆ ನಾನು ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹೋಗ್ಕೊಂಡು ಕುತ್ಕೊಳ್ಳೋದು. ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಫ್ರೀ. ಯಾವುದೇ ಡಿಸ್ಕಷನ್ ನಡೀತಾ ಇದ್ರೂ ನಾನು ಅಡ್ವಾನ್ಸಸ್ ಎಲ್ಲ ತೊಗೊಂಡು ಇಟ್ಕೊಳ್ಳೋಕೆ ಹೋಗಲ್ಲ. ಕಾರಣ ಏನಂದರೆ ಐ ಶುಡ್ ಬಿ ಏಬಲ್ ಟು ಡಿಸೈಡ್ ಎನಿಥಿಂಗ್ ಎನಿ ಟೈಮ್. ಯಾರಾದರೂ ನಮ್ಮ ಡಿಸ್ಕಷನ್ ಮಧ್ಯದಲ್ಲಿ ಇನ್ನೊಬ್ಬರು ಬಂದು ಒಂದು ಕಥೆ ಹೇಳೋದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಐ ವುಡ್ ಲೈಕ್ ಟು ಡೂ ಇಟ್. ಚೇರ್ಗೆ ಅವರು ಅವ್ರಿಗೆ ಹಾಕ್ಕೊಡಿ ಪ್ಲೀಸ್. ಐ ಆಮ್ ಸೋ ಸಾರಿ. ನೋ ವಿ ಆರ್ ಸಾರಿ, ಐ ಡಿಡ್ಂಟ್ ಸೀ ದಟ್. No, it's at this close.
ನೋ ಪ್ರಾಬ್ಲಮ್, ನೋ ಶ್ರೀರಾಮ್ ಕನೆಕ್ಷನ್ ವಿಷಯ. ಸೊ ಅವ್ರು ರೆಡಿಯಾಗಿ ಬಂದ್ರಿ ಸರ್. ಸೊ ನಾನು ಕಮಿಟ್ಮೆಂಟ್ಸಲ್ಲಿ ಏನಂದರೆ ನಾನು ಇನ್ನೂ ಕೆಲವು ಬೇರೆ ನನ್ನ ಲೈಫಲ್ಲಿ ಇರುವಂಥ ಬೇರೆ ನಿರ್ಮಾಪಕರಿಗೆ ಹೇಳಬೇಕಷ್ಟೇ, ಸರ್ ನಾನು ಸ್ಟಾರ್ಟಿಂಗ್ ದಿಸ್ ಅಂತ. ಯಾರು ನಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ರೆಡಿ ಇರಲ್ಲ, ನಾನು ದುಡ್ಡು ಕೊಟ್ಟಿರಲ್ಲ. ಇಟ್ ಮೇಕ್ಸ್ ಲೈಫ್ ಈಸಿ. ಸೊ ಐ ಆಮ್ ಆಲ್ವೇಸ್ ರೆಡಿ ಟು ವರ್ಕ್ ವಿತ್ ಎನಿಥಿಂಗ್. ನನಗೆ ಬರ್ತಿದ್ದು ಹಾಗೆ ಅದು ಎಕ್ಸೈಟ್ ಅಂತ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ, ಫ್ರೀ ಬಿಡ್ತೀನಿ. ಅದಕ್ಕೆ ಈ ಎಕ್ಸೈಟೆಡ್ ವಿತ್ ದ ಸ್ಕ್ರಿಪ್ಟ್. ಸರ್ ಇಲ್ಲಿ ಏನಾದರೂ ಸಿಗ್ನೇಚರ್ ಸ್ಟೆಪ್, ಮ್ಯಾಕ್ಸ್ ಸಿಗ್ನೇಚರ್ ಸ್ಟೆಪ್ ನೋಡ್ಬೋದು. ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸ್ ಅಲ್ಲ ಸ್ಟೆಪ್ ಇತ್ತು ಆ ಥರ ನೀವು ಇನ್ನೊಂದು ಹೇಳ್ತೀನಿ, ಇದು ಮ್ಯಾಕ್ಸ್ ಅಲ್ಲ, ಇದು ಇದ್ರೆ ಬೇರೆ ಸ್ಟೆಪ್ ಇರುತ್ತೆ. ಅಲ್ಲಿ ಮ್ಯಾಕ್ಸ್ ಅಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವಾಗಿಂದ ಎಲ್ಲರೂ ನೀವು ಮ್ಯಾಚ್ ಬಾಕ್ಸ್ ಅಂತ ಏನು ಹೇಳ್ತಾ ಇದ್ರಿ, ಈ ಪ್ರಮೋಷನ್ ನೀವು ಫಸ್ಟ್ ಪಿಕ್ಚರ್ ಅಲ್ಲೇ ಸಿಕ್ಬಿಟ್ಟಿದ್ರೆ ಇನ್ನೊಂದು 10 ಕೋಟಿ ರೂಪಾಯಿ ಜಾಸ್ತಿ ಆಗ್ಬೋದು. ಇದು ಮ್ಯಾಚ್ ಅಲ್ಲ. ಸೊ ಕೇಳಿ, ಒಬ್ಬ ನಿರ್ದೇಶಕ ಅದಷ್ಟು ಕ್ರಿಯೇಟ್ ಮಾಡಿದ್ರು, ಕರೆಕ್ಟ್? ಆ ನಿರ್ದೇಶಕ ಅದನ್ನು ಕ್ರಿಯೇಟ್ ಮಾಡಿದವರು ಇನ್ನು 10 ಪಟ್ಟು ಜಾಸ್ತಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಇಷ್ಟಪಟ್ಟು ಮಾಡಿದ್ರು. ಬಟ್ ಆ ಸಿನಿಮಾದಲ್ಲಿ ಇದೆ ಅಂತ ಇರಬೇಕು ಅಂತ ಇಲ್ಲ, ಅಥವಾ ಆ ಸಿನಿಮಾದಲ್ಲಿ ಇವ್ರು ಬರೀದೇನೆ ಯಾವುದೂ ಇಲ್ಲ, ಇದೆ, ಎಲ್ಲ ಇದೆ. ಬಟ್ ಅದರಲ್ಲಿ ಇತ್ತು ಅಂತ ಇದರಲ್ಲಿ ಇಲ್ಲ, ಇದು ಅದು ಅಲ್ಲ. ಕನ್ಫ್ಯೂಸ್ ಮಾಡ್ಬಿಟ್ಟ. ಸಮಯವನ್ನು ಗಮನದಲ್ಲಿ ಇಟ್ಕೊಂಡು ಕೊನೆಯದಾಗ ಒಂದು 2ರಿಂದ 3 ಪ್ರಶ್ನೆಗಷ್ಟೇ ಅವಕಾಶ ಇದೆ. ಅಜನೀಶ್ವರ್, ನಿಮಗೆ ವಿಕ್ರಾಂತ್ ರೋಣ ಆಯಿತು, ಮ್ಯಾಕ್ಸ್ ಆಯಿತು, ಸಾಂಗ್ ಸೂಪರ್ ಹಿಟ್ ಆಗಿದೆ. ಮ್ಯಾಕ್ಸ್ ಮ್ಯಾಕ್ಸಿಮಮ್ ಸಾಂಗ್ ಏನಿತ್ತು ಅದು ಹಿಟ್ ಆಗಿತ್ತು. ಸೊ ಈ ನೆಕ್ಸ್ಟ್ ಸಿನಿಮಾದಲ್ಲೂ ನಿಮ್ಮಿಬ್ಬರ ಕೆಮಿಸ್ಟ್ರಿನೇ ಇತ್ತು. ಸೊ ಮತ್ತೊಂದು ಸೂಪರ್ ಹಿಟ್ ಮಾಸ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. Yeah, you can expect classy mass. More. Yes. Because, sir? Because that is how ನಾನು ಅರ್ಥ ಮಾಡಿಕೊಂಡೆ ಡೈರೆಕ್ಟ್ ಕಥೆ ಹೇಳ್ಬೇಕಾದ್ರೆ. ಬಿಕಾಸ್ ಈ ಕ್ಯಾರೆಕ್ಟರ್ ಬಂದು ಇಟ್ಸ್ ಮೋರ್ ಫನ್, ಮೋರ್ ಮಜಾ ಸಿನಿಮಾದಲ್ಲಿ. ಇಟ್ಸ್ ನಾಟ್ ದಟ್ ಸೀರಿಯಸ್. ಸೊ ಆ ಮೂಡಲ್ಲೇ ನಾನು ಇದ್ದೀನಿ. ಡೆಫಿನೆಟ್ಲಿ ದೆರ್ ಬಿ ಎ ಮಾಸಿ ಸಾಂಗ್ಸ್ ಇನ್ ನಮ್ಮ K47. ಇಟ್ ವಿಲ್ ಬಿ ಮೋರ್ ಫನ್ ಸಾಂಗ್ಸ್. ಎಷ್ಟು ಸಾಂಗ್ ನಿರೀಕ್ಷೆ ಮಾಡ್ಬೋದು? ಸದ್ಯಕ್ಕೆ ಇವಾಗ 4ರಿಂದ 5 ಹಾಡು ಅಂತ ಅಂದ್ಕೊಂಡಿದ್ದೀವಿ ಸಿನಿಮಾದಲ್ಲಿ. ಸೊ ಆಲ್ವೇಸ್ ಸುದೀಪ್ ಸರ್ ಇಟ್ ವಿಲ್ ರೀರೆಕಾರ್ಡಿಂಗ್ ಟೈಮಲ್ಲಿ ಅದು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ನಿಮ್ಮ ಈ ಸಿನಿಮಾದ ಆಯ್ಕೆ ಸುದೀಪ್ ಸರ್ ಅಥವಾ ನಿರ್ದೇಶಕ? ಇಬ್ಬರದ್ದು ಅಂತ ಹೇಳ್ಬೋದು. ಅಫ್ಕೋರ್ಸ್ ಸುದೀಪ್ ಸರ್ ಓಕೆ ಅಂದ್ರೆ ಅಲ್ಲಿ ಯಾರು ಬರೋಕ್ಕೆ ಹೇಳಿದೆ ಸರ್ ಅಂತ. ಸೊ ಸುದೀಪ್ ಸರ್ ಓಕೆ, ಅವರಿಗೆ ಡೈರೆಕ್ಟ್ ಇಷ್ಟ ಆಗಿದೆ. ಸೊ ಸುದೀಪ್ ಸರ್ ಹತ್ರ ಹೇಳಿರ್ತಾರೆ, ದೆನ್ ಸುದೀಪ್ ಸರ್ ಓಕೆ ಮಾಡಿದ್ದಾರೆ. ಅಂಡ್ ದೆನ್ ಸೋ ಗ್ರೇಟ್ಫುಲ್ ದಟ್ ಪ್ರೊಡಕ್ಷನು ನನ್ನ ಓಕೆ ಅಂತ ಹೇಳಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್. ಸರ್ ಸುದೀಪ್ ಸರ್ ಹಾಡುಗಳನ್ನ ಮಾಡುವಾಗ ಒಂದು ಜವಾಬ್ದಾರಿ ಇರುತ್ತೆ, ಈ ಸೂಪರ್ ಆಗಿ ಕೊಡ್ಬೇಕಪ್ಪ ನಾವು ಅಂತ. ಯಾಕಂದ್ರೆ ಅಭಿಮಾನಿಗಳು ಕೂಡ ಅವರ ಸಿನಿಮಾ ನೋಡ್ಬೇಕು ಅಷ್ಟೇ ಕುತೂಹಲದಿಂದ ಕಾಯ್ತಾ ಇರ್ತಾರೆ, ಅಷ್ಟೇ ಕಾದು ಬರುತ್ತಾರೆ. ಜೊತೆಗೆ ಅವರ ಹಾಡುಗಳು ಕೂಡ ಹಿಟ್ ಆಗ್ಬೇಕು ಅನ್ನೋದು ಇರುತ್ತೆ. ನೀವು ಅದನ್ನ ಎಷ್ಟು ಜವಾಬ್ದಾರಿಯಿಂದ ಮಾಡ್ತೀರಾ, ಎಷ್ಟು ಅಂದ್ರೆ ಮನಸ್ಸಿಗೆ ತಗೊಂಡು ಮಾಡ್ತೀವಿ ಅಂತಲ್ಲ, ಆ ತರ ಹೌದು. ಯಾಕಂದ್ರೆ ಅದೊಂದು ತುಂಬಾ ದೊಡ್ಡ ಜವಾಬ್ದಾರಿ, ಒಂದು ದೊಡ್ಡ ಸ್ಟಾರಿಗೆ ನಾವು ಹಾಡು ಮಾಡ್ಬೇಕಾದ್ರೆ. ಬಟ್ ನಮಗೆ ಅದೆಲ್ಲದಕ್ಕೂ ಅದು ಬರಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಮುಖ್ಯ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಸೊ ನಮಗೆ ಅದಕ್ಕೆ ನಮಗೆ ಗೇಟ್ ಓಪನ್ ಮಾಡಿ ನೀನು ಹೆಂಗ್ ಬೇಕು ನೀವು ಹೋಗು ಅಂತ ಹೇಳಿ ಬಿಟ್ಟಾಗ ಅದು ಏನೇ ಆಗುತ್ತೆ, ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ, ನೀನು ಚೆನ್ನಾಗಿ ಸಾಂಗ್ ಮಾಡು ಅಂತ ಆದಾಗ ಸಾಂಗ್ ಬರುತ್ತೆ. ಸೊ ದಟ್ಸ್ ಕಾನ್ಫಿಡೆನ್ಸ್ ಡೈರೆಕ್ಟರಿಂದ ಮತ್ತೆ ಸುದೀಪ್ ಸರಿಂದ ಪ್ರೊಡಕ್ಷನಿಂದ ಬಂದಾಗ ಡೆಫಿನೆಟ್ಲಿ ಒಂದು ಒಳ್ಳೆ ಹಾಡು ಬರುತ್ತೆ. ಸೊ ದ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಆಗೋದಿಲ್ಲ. ಸೊ ಐ ನೆವರ್ ಥಿಂಕ್ ಅಬೌಟ್ ದ ರಿಸಲ್ಟ್. ಐ ಜಸ್ಟ್ ಎಂಜಾಯ್. ಸೊ ನನ್ನ ಕನ್ವಿಕ್ಷನ್ ಆಗೋದಕ್ಕೆ ನಾನು ಮಾಡ್ತೇನೆ. ಸುದೀಪ್ ಸರ್, ಪ್ರತಿ ಸಲ ಕೂಡ ಒಂದು ಪ್ರಶ್ನೆ, ನೀವು 52 ಒಂದು 25 ತರ ಆ ಲುಕ್ ಹಂಗೆ ವರ್ಷಾನುವರ್ಷ ಚೇಂಜ್ ಆಗಿಲ್ಲ, ಇನ್ನು ಗ್ಲೋ ಆಗ್ತಾನೆ ಹೋಗ್ತೀರಾ. ಸೊ ಸೀಕ್ರೆಟ್ ಸರ್, ಇವಾಗ ಜಸ್ಟ್ 25 ನನ್ನ ಅಕ್ಕಪಕ್ಕ ನೀವು ಅಂತ ಹೇಳಿದ್ದಾರೆ, ನನಗೆ ಇಷ್ಟಪಡೋದು ನಿಲ್ಲಿಸೋದನ್ನು ತುಂಬ ವಯಸ್ಸಾಗೋದಿಲ್ಲ, ಮುಗಿತೇವೆ. ವಿ ಆರ್ ಅನ್ ಆ್ಯಕ್ಟರ್ ಅಂಡ್ ಐ ಥಿಂಕ್ ನಂದು ಪರ್ಸನಲ್ ಆಗಿ ನನ್ನ ಇನ್ವೆಸ್ಟ್ಮೆಂಟ್ ಏನು, ನನ್ನನ್ನು ನಾನು ಚೆನ್ನಾಗಿ ನೋಡ್ಕೊಂಡ್ರೆ ನಾಳೆ ಪರದಲ್ಲಿ ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ. ಸಿನಿಮಾಗೆ ಪ್ರತಿಯೊಬ್ಬರು ನಾನು ಹಿಂಗಿದ್ದೀನೋ ಅದು ನೋಡೋಕ್ಕೆ ಇಷ್ಟಪಡ್ಬೇಕು ತಪ್ಪಾಗುತ್ತೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಐ ಲವ್ ಮೈ ಸೆಲ್ಫ್. ಐ ಲೈಕ್ ಟು ಲುಕ್ ನೈಸ್, ಐ ಲೈಕ್ ಟು ಲುಕ್ ಬೆಟರ್. ಆ್ಯಂಡ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್ ಆರ್ ಎನಿ ಕಾಂಪಿಟೇಷನ್. ಇಟ್ ಈಸ್ ನಾಟ್ ದಟ್ ನಥಿಂಗ್. ನನಗೆ ಪರ್ಸನಲಿ ಐ ಲೈಕ್ ಟು ಫೀಲ್ ಲೆಸ್ ಗ್ರಾವಿಟಿ, ತೂಕ ಎಲ್ಲದನ್ನು ನೋಡ್ಕೊಂಡಾಗ ಏನಾಗುತ್ತೆ, ನನಗೆ ನನ್ನ ಬಿಗ್ಗೆಸ್ಟ್ ಫಿಯರ್ ಏನಂತಂದರೆ ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್.
ಯಾವ್ದಾರ ನೀನು ಬಟ್ಟೆ ಕೊಟ್ಟದ್ರೊಳಗೆ ನಾನು ಫಿಟ್ ಆಗ್ತಾ ಇಲ್ಲ, ಅದು ಹಾಕೊಂಡಾಗ ನಾನು ಅಸಹ್ಯ ಕಾಣಿಸ್ತಾನೆ ಅಂತ ಭಾಳ ಇದಾಗುತ್ತೆ. ಸೊ ಐ ಥಿಂಕ್ ಐ ಲೈಕ್ ಟು, ಆ್ಯಂಡ್ ಫಾರ್ ದಟ್ ವಿ ನೀಡ್ ಟು ಡೂ ಲಾಟ್ ಆಫ್ ಥಿಂಗ್ಸ್. ಐ ಡೂ ಆಲ್ ದಟ್. ಸೊ ಇಟ್ಸ್ ನಾಟ್ ಲೈಕ್ ದಟ್. ಏನು ಬೇರೆ ಥರ ಕಾಣಿಸ್ಬೇಕಲ್ಲ. ಸರ್ ಅಜಿನಿ ಸರ್ 5-6 ಸಾಂಗ್ ಇದೆ ಅಂತ ಹೇಳಿದ್ವಿ, ಹೀರೋಯಿನ್ ಇಲ್ಲ, ಸ್ಪೆಷಲ್ ಸಾಂಗ್ ಇಲ್ಲ. ಏನು ಮಾಡ್ತಾರೆ ಇವರು? 5 ಸಾಂಗ್ ಅಲ್ಲಿ 3 ಸಾಂಗ್ಸ್ ಏನೋ ಇತ್ತು. ಓಕೆ, ಹೀರೋಯಿನ್ ಇಲ್ಲ, ಏನಿಲ್ಲ, ಓಕೆ ನಡೀತು. ಇಲ್ಲಿ ಏನು ಪ್ಲಾನ್ ಮಾಡ್ತೀರಾ ಅಂತ? 5 songs I love dance, I can make it easier for you. ಸಿಚುವೇಶನಲ್ಲಿ 2 ಹಾಡು ಬರುತ್ತೆ ಅಷ್ಟೇ, ಮಿಕ್ಕಿದ್ದೆಲ್ಲ ಬ್ಯಾಕ್ಗ್ರೌಂಡ್ಸಲ್ಲಿ ಬರ್ತಾ ಇರುತ್ತೆ. ಅದು ಬಿಟ್ಟು ನೀವು ಮ್ಯಾಪ್ಸಲ್ಲಿ ನೋಡೋಕೆ ಹೋದರೆ ಬ್ಯಾಕ್ಗ್ರೌಂಡ್ಸಲ್ಲಿ ಇನ್ನೂ ಒಂದು 7-8 ಹಾಡು ಬಂದಿತ್ತು. ಸಿಚುವೇಶನಲ್ಲಿ 2-3 ಅಷ್ಟೇ. ಸಿಚುವೇಶನಲ್ಲಿ ಅಂದರೆ ಲಿಪ್ಪಿಂಗ್ ಅಂತ ಬರೋದು, ಬೇರೆ ಎಲ್ಲರೂ ಬ್ಯಾಕ್ಗ್ರೌಂಡ್ಸಲ್ಲಿ ಬರುತ್ತೆ. ಇನ್ನು ಏನಿದೆ ನೋಡೋಕ್ಕೆ ದಟ್ಸ್ ಇಟ್. ಅವ್ರು ನೋಡಿ ಅಲ್ಲಿ ಆಗ್ಲಿಸ್ತದೆ ಅಂತ ನೋಡೋದು. Sir, Tyagarajan sir, one question. Yes. You are coming to Kannada after 39 years. This is your second film. What took so long to do a Kannada film? We were having a line of films, both in Satya Movies and Satyajyoti Films, and we didn't have any gap, to think of any of the language. But subsequently, after watching some of the lovely Kannada films, I thought we should also enter into Kannada language films. And in fact, Sudeep sir is one of my most favorite artists who have approached me for this particular film. In fact, we have even narrated a script to Mr. Suraj Kumar sir, and he accepted to do the film. Subsequently, because of his travel abroad, we could not go ahead with the film. And Puneet sir, yes, he liked the script, but unfortunately it was this tragic end, and we couldn't do the film that way. But we are keen on into other languages as well now that my sons have also become quite active. We have decided to expand into other languages. Thank you, sir. ಏನಪ್ಪ ಅದೇ ಥರ ಹಾಡ್ತಾ ಇದ್ದೀವಿ. ಸೊ ಕಷ್ಟಪಟ್ಟು ಹಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಆ 2 ಸಾಂಗ್ ಅದ್ಭುತವಾಗಿ ಬಂದಿದೆ. ಐ ವೆರಿ ಹ್ಯಾಪಿ. ಎಸ್ಪೆಷಲಿ ಚಂದನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಫುಲ್ ಹಾಡಿದ್ದೀವಿ ಸರ್. ಈಗ ಬೇಡ ಸರ್, ಇವ್ರದ್ದು ನಮ್ಮ ಸಿನಿಮಾಗೆ ತೀರ್ಪಿಸ್ತಾ ಇರ್ತಾರೆ ಹಾಡೋದು ಅಂತ ನಾವು ಒಂದಿನ ಹಾಡೋಕ್ಕಾಗಲ್ಲ. ಮಾಡೋ ಸುಮ್ಮನೆ ಮಾಡ್ಕೊಳ್ಳೋ ಬಂದ್ಬಿಡಿ, ಬೇರೊಂದು ಸಾಫ್ಟ್ವೇರ್ ಇರ್ತಾರೆ. ಏನೇನು ಮಾಡಿಸ್ಬೇಕು ಅಂತ ಪ್ರಸಾದ ಇವ್ರಿಗೆ ನೋಡಿದ್ರೆ ಭಯ ಆಗಲ್ಲ. ವಾಕ್ಯ ಹೇಳ್ತಾರೆ, ಏನೇನೋ ಇವ್ರಿಗೆ ಭಯ ಆಗಿರ್ತಾರೆ. ಅವರ ಪಾಪ ರೊಮ್ಮ ಭಯಪಡರು ಅಲ್ಲ ಇಂಡಸ್ಟ್ರಿಯಲ್ಲಿ. ಅವ್ರು ಬಂದಾಲೆ ಒಬ್ಬ ಹೆಡ್ಲೈನ್ಸ್ ಗ್ಯಾರಂಟಿ. ಸರ್, ಮಾತನಾಡುವಾಗ ನಿಮ್ಮಷ್ಟು ಮೆಚುರಿಟಿಯಿಂದ ಮಾತನಾಡಬೇಕು ಅಂತಂದ್ರೆ ಎಲ್ಲರೂ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ನೀವು ಶಾರದಾರನ್ನ ಮೀಟ್ ಮಾಡಿ ಅವ್ರದ್ದು ಡೈಲಿ 10 ಕ್ವಶನ್ಸ್ ಕೇಳಿ ಆಟೋಮ್ಯಾಟಿಕ್ ಮೆಚೂರ್ ಆಗ್ತೀರ. ಹೌದು. ನಾನು ಒಂದು ಕೇಳ್ತಾ ಇರೋದು ಅಂದ್ರೆ, ಈಗ ನೀವೊಂದು ವಿಷಯ ಹೇಳಿದ್ರಿ, ಅವ್ರು ಕೇಳಿದ್ರು ನಿಮ್ಗೆ ಇಲ್ಲಿ ಬರೀ ಕನ್ನಡಿಗರು ಇರ್ತಾರ, ತಮಿಳಿಯನ್ಸ್ ಇರ್ತಾರ, ತಮಿಳರು ಇರ್ತಾರ ಅಂತ. ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ, ತಮಿಳಿಯವರು ಇರ್ತಾರೆ ಅಂತ. ಆದ್ರೆ ಕೆಲವೊಬ್ರು ಮಾತಾಡುವಾಗ ತಮ್ಮ ಭಾಷೆನ ಮೇಲಕ್ಕೆ ಇಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ. ಆದ್ರೆ ನೀವು ಅದರ ಮಾಡಲಿಲ್ಲ. 2 ಭಾಷೆ ಜೊತೆಗೆ ತೆಲುಗುನು ಸೇರಿಸ್ಕೊಂಡ್ರಿ, 3 ಭಾಷೆನೂ ಸಮಾನವಾಗಿ ನೀವು ಮಾತನಾಡಿದ್ರಿ. ಮತ್ತೆ ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದ್ರು ಮಾತಾಡ್ತಾರ ಅಂತ ಯಾರಾದ್ರೂ ನೋಡ್ತಿದ್ರು ಕೂಡ ನೀವು ಸಿಗಾಕೊಳ್ಳಲ್ಲ ಯಾವತ್ತೂ ಕೂಡ. ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ? ಏನ್ ತಿಂತೀರಾ, ಏನಾದ್ರು ಸೀಕ್ರೆಟ್ ಏನಾದ್ರು ಹಾಕೊಂಡು ಬರ್ತೀರಾ, ಇಷ್ಟು ಮಾತಾಡ್ತೀರಾ? ಸೊ ತಿಳ್ಕೊಬೋದಾ ಸರ್ ಸೀಕ್ರೆಟ್? ಇದರಲ್ಲಿ 2 ಮಾಡಿದೆ, ಎಲ್ಲೂ ಸಿಗಾಕೊಳ್ಳಲ್ಲ. ಮೆಚುರಿಟಿ 2 ಬೇರೆ ಬೇರೆ. ಓಕೆ, ಸಿಗಾಕೋಬಾರ್ದು ಅಂತ ತೋರ್ಸೋ ಮೆಚುರಿಟಿ ಅಲ್ಲ ಇದು. ಸೊ ಇಲ್ಲಿ ಏನಾಗಿದೆ, ನಮ್ಮ ಭಾಷೆ ಎತ್ತಿಡ್ಬೇಕು. ಹೌದು, ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ? ಅವ್ರ ಮನೆ ಅವ್ರದ್ದು, ನಾವು ಕನ್ನಡದವ್ರನ್ನ ಇಡಿ, ಅವರು ತಮಿಳವ್ರನ್ನ ಸೈಡಿಗಿಡಿ.
ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡೋಕ್ಕೆ ಸಾಧ್ಯ. ನಮ್ಮ ಮನೆ ಉರಿತಾನೆ ಇರಬೇಕು ಬಿಟ್ಟು ಅವ್ರ ಒಲೆನ ಆರಿಸೋದು ತಪ್ಪು. ಅವ್ರ ಬ್ಯಾನರ್ಗೆ ಎಲ್ಲಿಂದ ಬಂದಿದೆ? ಅವ್ರನ್ನ ಬೆಳೆಸಿದವ್ರು ಯಾರು? ಅವ್ರಿಗೆ ದುಡಿಮೆ ಮಾಡಿ ಕೆಲಸ ಮಾಡಿದವ್ರು ಯಾರು? ಅದಷ್ಟನ್ನು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಅಂದಾಗ ಅದನ್ನು ಖುಷಿ ಪಡೋಣ ನಂಬರ್ ಒನ್. ಹಾಗಂತ ಕನ್ನಡದವ್ರು ಇಲ್ವಾ? ಇದ್ದೇ ಇದ್ದಾರೆ. ಫಾರ್ ಎಕ್ಸಾಂಪಲ್, ಟು ಬಿಗಿನ್ ವಿತ್, ರೈಟರ್ಸ್ ಕೂತಿರೋರು ಕನ್ನಡದವರು ಇರೋರಿಗೆ, ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬ ಜನ ಇದ್ದಾರೆ. ಇವತ್ತಿಗೆ ಹೆಸರಾಗ್ತವ್ರು ಇರ್ಬೋದು, ದುಡ್ಡು ಮಾಡ್ತಾರೋ ಇರ್ಬೋದು. ಸತ್ಯಜ್ಯೋತಿ ಕಾಂತರ್ ಅವ್ರನ್ನ ಕರೆದ್ರೆ ಯಾರು ಬೇಕಾದ್ರೂ ಸುಮಾರು ಜನ ಬಂದೇ ಬರೋದು. ಇಲ್ಲಿಂದ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ. ಶೇಖರ್ ಚಂದ್ರ ಅಗೇನ್ ಇವರೇ ತೋರಿಸಿದ್ರು. ಇವಾಗ ಅಲ್ಲಿ AV ಒಳಗೆ DOPಗಳು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ನಮ್ಮ DOP ಶೇಖರ್ ಚಂದ್ರ ಕರೆಕ್ಟ್ ಇದಾರಲ್ಲ, ಎಲ್ಲರಿದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾರು ಒಂದು ಇಬ್ಬರು ಜನ ಅಲ್ಲಿಂದ ಬಂದಿರೋ ತಕ್ಷಣ ಕನ್ನಡದವ್ರು ಇಲ್ಲ ಅಂತ ತಪ್ಪಾಗುತ್ತೆ. ಈಗ ಅವ್ರಿಗಿದೆ ಅದು ಮೆಚುರಿಟಿ ಅನ್ನೋದು ಏನಕ್ಕಂದ್ರೆ, ಬಿಕಾಸ್ ಇಲ್ಲಿ ಯಾರನ್ನೂ ಮೆಚ್ಚೋದಕ್ಕೋಸ್ಕರ ಹೋಗೋದಕ್ಕಿಂತ ನಮ್ಮ ಉತ್ತರದಲ್ಲಿ ಆನೆಸ್ಟಿ ಇರಲಿ. ಆನೆಸ್ಟಿ ಉತ್ತರ ಕೊಡ್ಬೇಕಾದ್ರೆ ಒಂದೆರಡು ತಲೆಯಲ್ಲಿ ಇಟ್ಕೊಡಲ್ಲ. ನನಗೆ ಹರ್ಟ್ ಮಾಡೋದು ನೋಡಿ, ಯಾರು ನೋಡ್ಸೋಕ್ಕಾಗಲಿ ಬಂದಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಆನ್ಸರ್. ಐ ನೆವರ್ ಹರ್ಟ್. ಶಾಂತ ಸುದೀಪ್ ಸರ್, ಲಾಸ್ಟ್ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ ಲಾಸ್ಟ್ ಬಿಗ್ ಬಾಸ್ ಸೀಸನ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾಂತ ಒಂದು ಸೆಕೆಂಡ್, ನೀವು ಇನ್ನೊಂದೇನೋ ಕೇಳಿದ್ರೆ ಬಾಯಲ್ಲೆಲ್ಲ ಇಟ್ಕೊಂಡ್ಬರ್ತೀನಿ ಅಂತ. ನನಗೆ ಇವತ್ತೇ ಗೊತ್ತಾಗಿದೆ ತಿನ್ನೋದ್ರಿಂದ ಮೆಚುರಿಟಿ ಬರುತ್ತೆ ಅಂತ. I know that it was very sweet and the way you asked the question was very nice. ಪಾರಿದೆ ಇದರ ಸಾಪ್ಟವಾಗಿ ಮೆಚುರಿಟಿ ಬರುತ್ತೆ. ಏನು ಕೇಳಿ ಸರ್, ಕೇಳಿ ಸರ್. ಸರ್, ಲಾಸ್ಟ್ ಬಿಗ್ ಬಾಸ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ ನಿಮ್ಗೊಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಕೊಟ್ಟಿದ್ದ ಉತ್ತರನ ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ, ಎಲ್ಲ ಮಾಧ್ಯಮದವರಿಗೆ ನನ್ನ ಕೈಯಾರೆ ಅಡುಗೆ ಮಾಡಿಬಿಟ್ಟು ಕರಿತೀನಿ ಅಂತ ಹೇಳ್ಬಿಟ್ಟು ಕೇಳಿಲ್ಲ. ಶಾರದಾ ಅವರು ನಾನು ಮಾಧ್ಯಮದವರೊಟ್ಟಿಗೆ ಊಟಕ್ಕೆ ಬರ್ತೀನಿ ಅಂತ ಎರಡದೇ ಇಲ್ಲ ಅವರು. ನಾನು ಪರ್ಸನಲ್ ಆಗಿ ಯಾವಾಗ ಬರಲಿ ಹೇಳಿ, ನಾನು ಪರ್ಸನಲ್ ಮಾತಾಡಬೇಕು. ನನಗೆ ಯಾವ ಆರ್ಟಿಕಲ್ ಆ ಥರ ಹೇಳ್ತಾ ಇರ್ತಾರೆ ಪಾಪ ಅವರು. ಆ ಥರ ಕೇಳಿಲ್ಲ. ಮತ್ತೆ ಯಾರು ಕೇಳಿದ್ದಂತೂ ಸತ್ಯ. ಈ ಪ್ರಶ್ನೆ ಅದೇ ಪ್ರಶ್ನೆ ಸರ್, ನಿಮ್ಮ ಉತ್ತರನೇ ನನ್ನ ಪ್ರಶ್ನೆ. ಯಾವ ಕರೀತೀರಿ ಸರ್ ಎಲ್ಲ ಮಾಧ್ಯಮದವರಿಗೆ ನಿಮ್ಮ ಕೈ ರುಚಿ ಸವ್ಯ ಭಾಗ್ಯ ಯಾವಾಗ ಸರ್? ಖಂಡಿತ ಕರೆಯೋಣ, ಕರೆದೇ ಕರಿತೀವಿ. ಈಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿತ್ರರಂಗದ ಜವಾಬ್ದಾರಿ ಸಿನಿಮಾ ಮಾಡೋದು ನೋಡಿದ್ದೀನಿ. ಮಾಡಿ ಮುಗಿಸ್ಕೊಂಡು ಬರ್ತಿದ್ದಾಗ ಬೇರೆ ಶುರು ಆಗ್ತಿದೆ, ಹೊಸ ಮೂವಿ ಬೇರೆ ಶುರು ಆಗ್ತಿದೆ. ಆ ಖುಷಿಗೆ ಸರ್, ಅಂದ್ರೆ ಆ ಖುಷಿಗೆ ನಿಮ್ಮ ಕೈ ರುಚಿ ಸವ್ಯ ಭಾಗ್ಯ ಸರ್ ಎಲ್ಲ ಮಾಧ್ಯಮದವರಿಗೆ. ಅಷ್ಟನ್ನಾದ್ರೊಟ್ಟಿಗೆ ಬೇರೆ ಬೇಕಾ? ವಿಜಯ್ ಸರ್, ಪೋಸ್ಟರ್ ಡಿಸೈನ್ ಕಲರಿಂಗ್ ಬಗ್ಗೆ ಅಂದ್ರೆ ನಿಮ್ಗೆ ಕೋಇನ್ಸಿಡೆನ್ಸಾ ಇಲ್ಲಾಂದ್ರೆ ರೆಡ್ ಅಂಡ್ ಎಲ್ಲೋ ನಮ್ಮ ಕರ್ನಾಟಕ ಅದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಅದನ್ನು ಏನ್ ಮೈಂಡ್ ಇಟ್ಕೊಂಡು ಮಾಡ್ತೀವಿ ಅಂತ ಸಬ್ಜೆಕ್ಟ್ ಅಲ್ಲಿ ಹೀರೋ ಗೊತ್ತಲ್ವಾ ನಿಮ್ಗೆ? ಕರ್ನಾಟಕ ಕಲರ್ ಅದು ಮೇಂಟೈನ್ ಇತ್ತ ಅಂತ. ಏನಕ್ಕೆ ಕನ್ನಡ ರೆಪ್ರೆಸೆಂಟ್ ಆಗುತ್ತೆ ಈ ಕಡೆ, ಒಂದ್ ಕಡೆ ಸಿನಿಮಾದು ಸರ್. ನಮ್ಮ ಕರ್ನಾಟಕ ಕಲರ್ ಬಂದು ಕೆಂಪು ಮತ್ತೆ ಹಳದಿ. ಸೊ ನಿಮ್ಮ ಟೈಟಲ್ ಸಹ ಕೆಂಪು ಮತ್ತೆ ಹಳದಿ ನೋಡಿಸ್ತಾ ಇದೆ. ಅದೇನಾದ್ರು ನಿಜ ಅಂತ? ಅದು ಸಿನಿಮಾ ಬೇರೆ ಕೋಇನ್ಸಿಡೆನ್ಸ್ ಸರ್. ಓಕೆ, ಥ್ಯಾಂಕ್ ಯು. ಈ ಕಡೆ ಎಸ್ ಈ ಕಡೆ ಈ ಕಡೆ ಎಸ್ ಸರ್, ನಮಸ್ತೆ ಸರ್. ನೀವು ಬಿಗ್ ಬಾಸ್ ಮತ್ತೆ ಸಿನಿಮಾ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿರುವಂತ ವ್ಯಕ್ತಿತ್ವ. ಸೊ ನಿಮ್ಮ ಅಭಿಮಾನಿಯಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, ಮತ್ತೆ ಡೈರೆಕ್ಷನ್ ಯಾವಾಗ ಮಾಡ್ತೀರಾ? ಈ ವರ್ಷ ಆಕ್ಚುಲಿ ಸೆಟ್ಟಿಗೆ ಏರ್ಬೇಕಿತ್ತು. ಬಿಕಾಸ್ ಒಂದು 2 ಕತೆ ರೆಡಿಯಾಗಿ, ಪ್ರೊಡಕ್ಷನ್ ರೆಡಿಯಾಗಿ, ಎಲ್ಲ ರೆಡಿ ಆಯಿತು. ಇನ್ನೇನು ಕತೆ ಹೋಗ್ಬೇಕು ಅಂತ ಒಬ್ಬರು ಬಂದರು.
ಏನು ನಿಮ್ಮ ಕತೆ ಅಂತ. ಇದು ನಮ್ಮ ಕತೆ ಸೈಡಿಗೆ ಹೋಯ್ತು. ಲಾಸ್ಟ್ ಇಯರ್ ಅಷ್ಟು ಈಗ ಸ್ಟಾರ್ಟ್ ಆಗಬೇಕು, ಏನೋ ಮಾಡಬೇಕು ಅನ್ನೋಷ್ಟೊಳಗೆ ಅನೂಪ್ ಭಂಡಾರಿ ಬಂದರು, ನನ್ನ ಕತೆ ರೆಡಿ ಆಯಿತು, ತಾನು ಅಲ್ಲೊಂದು ಸೈಡಿಗೆ ಹೋಯ್ತು. ಇದೇನಾಗಿದೆ ಅಂದರೆ, ಶಾರದವ್ರು ಹೇಳಿದಾಗ ನಾವು ಯಾರನ್ನೂ ನೆಗ್ಲೆಕ್ಟ್ ಮಾಡೋಣ. ನಾವು ನಮ್ಮ ನಿರ್ದೇಶಕರನ್ನ, ನಿರ್ಮಾಪಕರನ್ನ ನಾವು ಯಾರನ್ನೂ ಸೈಡಿಗೆ ಇಟ್ಟಿದ್ದೀವಿ. ಬಟ್ ಅವ್ರಿಗೆ ಉತ್ತರ ಕೊಡಬೇಕಂದ್ರೆ ಒಬ್ಬ ನಿರ್ದೇಶಕರನ್ನ ನಾವು ಸೈಡಿಗೆ ಇಟ್ಟಿದ್ರೆ ನನಗೆ ಅದು ನಮ್ಮವರಿಗೋಸ್ಕರ. ಆಗಬೇಕು ಅನ್ನೋದು ಆಸೆ ಇದೆ. ಬಟ್ ಇವರೆಲ್ಲ ಕತೆ ಬರ್ಕೊಂಡು ಬರಬೇಕಾದ್ರೆ ಐ ಫೀಲ್ ಸೋ ಲವ್ ದಟ್ ಪ್ರೊಡಕ್ಷನ್ ಹೌಸ್ ಅಪ್ರೋಚಿಂಗ್ ಮೀ, ಡೈರೆಕ್ಟರ್ ಇಸ್ ರೈಟಿಂಗ್ ಫಾರ್ ಮೀ. ಮನೆಯಲ್ಲಿ ನಮ್ಮ ತಾಯಿ ಅಡುಗೆ ಮಾಡ್ಬೇಕಾದ್ರೆ ಅಷ್ಟೇ ಪ್ರೀತಿ ಊಟ ಮಾಡ್ತಾರೆ. ಏನೇ ಯಾರೇ ಕಾಸು ಇರಲಿ ಬರ್ತಿರಲಿ, ಅವ್ರು ಏನೋ ಮಾಡಿ ಆದಾಗ ಖುಷಿ ಇರುತ್ತೆ, ಅವತ್ತು ಅದಕ್ಕೋಸ್ಕರ ಮಾಡ್ತಾರೆ. ಅದೇ ತಾಯಿಗಳ ಸ್ಥಾನದಲ್ಲಿ ಇಲ್ಲವರೇ ಕಥೆಗಾರರು ಹಾಗೂ ನಿರ್ದೇಶಕರು ಅವರೆಲ್ಲ ಕುತ್ಕೊಂಡು ನಮಗೆ ಬರೀಬೇಕಾದ್ರೆ ಆ ಪ್ರೀತಿ ಏನಾಗುತ್ತೆ, ನಾವು ಏನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ದಟ್ ಇಸ್ ಒನ್ ಥಿಂಗ್. ಯು ಸ್ಯಾಕ್ರಿಫೈಸ್ ಆಲ್ಸೋ, ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಓಕೆ ಸರ್, ಬಟ್ ಕಾಯ್ತಾ ಇರ್ತೀವಿ ನಿಮ್ಮ ಡೈರೆಕ್ಷನ್. ಎಷ್ಟು ನಮಗೆ ಅವ್ರ ಕೈ ರುಚಿ ಕಾಯ್ತಾ ಇದ್ದಾರೆ. ಶಾರದಾ ಅವರು ನನ್ನ ಕಾಂಟ್ರವರ್ಸಿ ಯಾವ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾರೆ. ಈ ಸಿನಿಮಾ ಕಾಯ್ತಾ ಇದ್ರಿ ಎಲ್ಲ ಹಾಕಿ. I know you love me, sir. Hello, thank you so much. Hello, sir. Sir, my one question is that actually don't consider this as a question. Any person from the panel can take it. See, I was patiently going through all your conversations till this time. What I concluded and what the observation I got is, what is the real success of Max? What is the real success of Max? What is the success formula? I tell you, the real success of the Max is you are a trendsetter. You are set as trend by not casting the heroine. Not casting the heroine, you have set a trend, and that so many experiments you have done. That is the reason the Max has become a success. And now I want to have a very simple question. What is that next trend that you are going to set with K47 so that people, you can take the Kannada audiences as well as Tamil audiences beyond their expectation and prove it again as success? What is that trend that you are going to set? This is my question. Still time is there. Shooting has not started. Still you can plan. Sir, question ಆಯ್ತಾ ಸರ್? Yes, sir. Yes, sir. I have learned something in life, sir. The only simple lesson I have learned is, let us just work, speak less. I'm going to work and I'm going to speak less towards this project. That is the trend I'm going to set right now. Because I want to go, make the film, come back, project it, make my producer first of all happy, because as I told you, I'm very, very honored to be working for him. I'm going to make this man fall in love with me again so that he writes for me again. I want to make my friend proud. All I'm setting out today is to ensure that I give my Kannada audience the film they want to see and make them fall in love with the film all over again. That's my main take right now. ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಪಾತ್ರವನ್ನು ಸೃಷ್ಟಿ ಮಾಡುವುದಕ್ಕೆ.